ಈ ಎಲ್ಲ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸುವಂತ ಪರಮ ಪೂಜ್ಯ ಡಾಕ್ಟರ್ ಗುರು ಪೂಜ್ಯರ ಅನುಭವಿಗಳಾದ ನವಲಿಂಗೇಶ್ವರದಲ್ಲಿ ಪೂಜ್ಯರಾದ ಬಸವ ಮಹಾಮನೆ ಡಾಕ್ಟರ್ ಬಸವ ಕಲ್ಯಾಣದ ಪೂಜ್ಯ ಸತ್ಯದೇವಿ ತಾಯಿಯವರಲ್ಲಿ ಇತರರು ವೇದಿಕೆ ಮೇಲದ ಮುಖಂಡರು ಅವರೆಲ್ಲರಿಗೂ ಶರಣ ಹೇಳ್ತಾ ಈ ಅನುಭವ ಗೋಷ್ಠಿಯನ್ನು ಆಲಿಸಲು ಯೋಗಾಂಗ ತ್ರಿವಿಧಿಯ ತವನಿ ಜನ ಆಲಿಸಲು ಆಸಕ್ತರಾಗಿ ಕುಳಿತಿರುವ ಎಲ್ಲ ಶಿವಸ್ವರೂಪಗಳಾದ ತಾಯಿಯಂದಿರು ಎಲ್ಲ ತಂದೆಗಳು ನಿಮ್ಮೆಲ್ಲರಿಗೂ ಶರಣ ಶಿವಸ್ವರೂಪಗಳೇ, ಇದು 3ನೆಯ ಯೋಗಾಂಗ ತ್ರಿವಿಧಿಯ ಅನುಭವ ಇತ್ತು. ಈ ಉದಾತ್ತವಾದ ಅನುಭವ ಕೇಳಲಿಕ್ಕೆ ತಾವೆಲ್ಲರೂ ಬಹಳಷ್ಟು ನಿಷ್ಠೆಯಿಂದ ಅಕ್ಕನ ಮಕ್ಕಳಾಗಿ ಅಪ್ಪಗಳ ಶಿಶುಗಳಾಗಿ ಆಸಕ್ತಿ ವಹಿಸಿದಿರಿ. ಇದು ಇವತ್ತು ಒಂದು ತಾತ್ವಿಕ ವಿಚಾರವನ್ನು ಅಕ್ಕ ಬೋಧಿಸ್ತಾರೆ ನಮಗೆ. ಅಕ್ಕ ಮಹಾದೇವರು ಅಂದ್ರೆ ಯೋಗದ ಮೂಲ. ಮೊದಲು ತಿಳ್ಕೊಬೇಕಾದ್ರೆ ಈ ಜೀವತತ್ವ ಮತ್ತು ಪರಸ್ಪರ ವಸ್ತು ವಿಶ್ವತತ್ವ ಇವುಗಳು ಇಬ್ಬರ ಸಂಬಂಧ ಏನು ಸಂಬಂಧ? ಯೋಗ ಅಂದ್ರೆ ಆದರೆ ನಾವು ತಿಳ್ಕೊಂಡಿವಿ. ಯಾವುದೇ ಯೋಗ ಇದೆ, ಜೀವ ಶಿವ ಸಾಮರಸ್ಯ ಅಂತ ಹೇಳ್ತಾರೆ. ನಮ್ಮ ಅಕ್ಕ ಮಹಾದೇವ ತತ್ವದೊಳಗೆ ಬಸವಾದಿ ತತ್ವದೊಳಗೆ ತ್ರಿವಿಧಿ ಅಂಗ 3 ಅಂಗಗಳಲ್ಲಿ ಕೂಡ ಶಿವ ಸಾಮರಸ್ಯ ಸಾಧಿಸಬೇಕು. ಬಹಳ ಮಹತ್ವ ಇದೆ, ದೊಡ್ಡ ಕೊಡುಗೆ ಇದೆ. ಮೊದಲು ನಾವು ತಿಳ್ಕೊಳ್ತೇವೆ ಅಂದರೆ ಯಾವುದೇ ವಸ್ತು ಸಹಜಾತಿ ಬೆರೀತಾವೆ. ಐಸಿದೆ ನೀರಿನಿಂದ ಆಗಿರ್ತದೆ. ಕರತಂದು ನೀರಲ್ಲಿ ಕರ್ಕೊಳ್ತದೆ. ಕಲ್ಲು ಕರಗಲ್ಲ, ಅದ್ರ ಜಾತಿ ಬೇರೆ, ಇದು ಜಾತಿ ಬೇರೆ. ಆದ್ದರಿಂದ ಇದೇ ಥರ ಅಕ್ಕ ಮಾದೇವಿ ಹೇಳ್ತಾರೆ, ಈ ಸಾಮರಸ್ಯ ಸಾಧಿಸಬೇಕಾದ್ರೆ ಶಿವ ಸಾಮರಸ್ಯ ಅಥವಾ ಲಿಂಗಾಂಗ ಸಾಮರಸ್ಯ ಸಾಧಿಸಬೇಕಾದ್ರೆ ಮೊದಲು ಮನುಷ್ಯನಿಗೆ ಏನು ಜ್ಞಾನ ಬೇಕು ಸಾಧಕನಿಗೆ ಅಂದರೆ ಆ ಮಹಾತತ್ವಕ್ಕೂ ಈ ಅಂಗದ ಸಂಬಂಧ ಏನು? ಭಿನ್ನದವೋ ಒಂದೇ ಅದವೋ ಸ್ಪಷ್ಟಗಳಾಗಬೇಕು. ನಮ್ಮ ದೇಶದಲ್ಲಿ ಸಾಕಷ್ಟು ತತ್ವಜ್ಞಾನಿಗಳು ಆಗಿದ್ದಾರೆ, ಅನೇಕ ಸಾಹಿತ್ಯಗಳದಾವ, ಉಪನಿಷತ್ತುಗಳದಾವ, ಮತ್ತು ಬೇರೆ ಬೇರೆ ಸಾಹಿತ್ಯ ಅದಾವ. ಇನ್ನು ಬೇರೆ ಬೇರೆ ದೇವನು ನಮ್ಮಿಂದ ಭಿನ್ನ, ದೇವನು ಪರಲೋಕದಲ್ಲಿದ್ದಾನೆ ಏನು ಅನೇಕರು ಹೇಳ್ತಾರೆ. ಪರಲೋಕದಲ್ಲಿರುವ ದೇವನೇ ಅಲ್ಲದನ. ಮನುಷ್ಯರಿಗೆ ಮಾನವರಿಗೆಲ್ಲ ಈ ಹುಟ್ಟಿಸಿ ಭೂಮಿ ಮೇಲೆ ತಂದನೆ ಅಂತ ಒಂದು ಭಾವನೆ ಇದೆ. ಬಹುತೇಕ ಜನ ಇದೇ ಥರನೇ ಇದ್ದಾರೆ. ಅವ್ರವ್ರ ಭಕ್ತಿ ಅದು. ದೇವನು ನನ್ನಿಂದ ಬ್ಯಾರೆ, ಅದು ಪರಲೋಕ. ಭಾಳ ಜನ ಪರಲೋಕನೇ ಮಾಡಿ ಹಿಡ್ತತಿ. ಪರಲೋಕದಲ್ಲಿ ನನ್ನ ತಂದೆ ಕರೀತಾರೆ. ಇಲ್ಲ ಪರಲೋಕದಲ್ಲಿ ನನ್ನ ತಂದೆ ಅಂತ ಕರೀತಾರೆ. ಇದು ಒಂದು ಭಾಗ. ಅಂದ್ರೆ ದೇವನು ನಮ್ಮಿಂದ ಭಿನ್ನ, ಬ್ಯಾರೆ. ಜೀವ ಇದು ಬ್ಯಾರೆ. ದೇವನು ಹುಟ್ಟಿಸ್ತಾನೆ, ಜೀವ ಹುಟ್ಟಿದೆ ಅಂತ ಒಂದು ತತ್ವಜ್ಞಾನ ಆಗ್ತದೆ. ತತ್ವಜ್ಞಾನ ಬರಲ್ಲ, ದೇವನ ಭಾವನೆ ಇದೆ. ಇನ್ನೊಂದು ಏನಿದೆ ಅಂದರೆ ಅಹಂ ಬ್ರಹ್ಮಸ್ಮಿ, ನಾನಾ ದೇವರು, ನಾನು ಇನ್ನೊಂದಿಲ್ಲ ಅನ್ನೊಂದು ಒಂದು ಅದ್ವೈತ ಅಂತಾರೆ. ಅದು ದ್ವೈತ, ಇದು ಅದ್ವೈತ. ದೇವರು ಬೇರೆ ಇದ್ದಾನೆ ಅನ್ನೋದು ದ್ವೈತ. ನಾನಾ ದೇವರು ಎಂತ ವೇದಾಂತದಲ್ಲಿ ಇದೇ ಬರ್ತದೆ ಜಾಸ್ತಿ. ನಾನು ಯಾರು ಅಂದರೆ ಪರಬ್ರಹ್ಮ ಸ್ವರೂಪಿ ನಾನಿದ್ದೀನಿ.
ತತ್ವಜ್ಞಾನ ಕರೆಯೇ ಸರಿಯಾಗಿ ಇದೆ. ಅದ್ರ ಮುಂದೆ ಆಚರಣೆಯಲ್ಲಿ ಶರಣರಿಗೆ ಅವರು ಸ್ವಲ್ಪ ವ್ಯತ್ಯಾಸ ಬರ್ಬೋದು. ಇದು ಅದ್ವೈತ ನಾನೇನು ಇದು ಒಂದು ವಾದ ಇದೆ ನಮ್ಮ ದೇಶದಲ್ಲಿ. ಇನ್ನು ಕೆಲವರು ನಾಸ್ತಿಕವಾಗಿ ದೇವರಿಲ್ಲ, ಜೀವನಿಲ್ಲ, ಆತ್ಮವೂ ಇಲ್ಲ, ಎಲ್ಲ ಸುಮ್ಮನೆ ಕಲ್ಪನೆ. ಇರೋ ತನಕ ಮಜಾ ಮಾಡಬೇಕು, ಒಳ್ಳೆ ಜೀವನ ಸುಖ ಜೀವನ ಮಾಡಬೇಕು ಅನ್ನೋ ದೊಡ್ಡ ವಾದ ಇದೆ ದೇಶದಲ್ಲಿ. ಇದ್ರ ಮೂಲ ಯಾಕೆ ಉಳಿಯೋದು ಅಂದ್ರೆ ಜೀವ ಪರಮನ ಭೇದ ಅಂತ ಮಾತ್ರ. ಜೀವ ಪರಮನ ಭೇದ ಭಾವವನ್ನು ಅರಿವೋಡೆ ನೋಡಿ. ಜೀವ ಪರಮನ ಭೇದ ಭಾವವನ್ನು ಅರಿವೋಡೆ ಯಾವ ರೀತಿ ಅದು ಭೇದ ತಿಳಿಬೇಕಲ್ಲ ನಾವು. ಮುಂದೆ ನಮ್ಗೆ ಸಾಮರ್ಥ್ಯದ ದಾರಿ ಬೇಸಿದ ಅದು ಬೇಕು ಯೋಗ. ಜೀವ ಪರಮನ ಭೇದ ಭಾವ ಅರಿವೋಡೆ ಆವ ಮುಖದೋಳಿರುತ್ತೇವುದು, ಆವ ಮುಖದೋಳಿರುತ್ತೇವುದು ಎನ್ನೋ ಭಾವಕ ಬಂಧುವುದರೇನು. ಯಾರು ಏನೇ ಹೇಳಿ, ಯಾವ ಶಾಸ್ತ್ರ ಏನೇ ಹೇಳಿ, ಯಾವ ಪಂಡಿತರು ಏನೇ ಹೇಳಿ, ಯಾವ ಜ್ಞಾನಿಗಳು ಏನೇ ಹೇಳಿ, ಏನೇನು ಬೇರೆ ಹೇಳಿ ಚಿಂತನೆ ಮಾಡಿದ್ರು ಏನೇ ಹೇಳಿ, ನನ್ನ ಅನುಭವಕ್ಕೆ ಏನು ಬಂದಿದೆ ಅದು ನಾನು ಹೇಳ್ತೀನಿ ಅಂತ. ಯಾಕೆ ಅರಮ ಶಾಸ್ತ್ರ ಪ್ರಮಾಣಕ್ಕಿಂತಲೂ ಶ್ರೋತ್ರಿಯ ಪ್ರಮಾಣ. ಶ್ರೋತ್ರಿಯನ್ನು ಇನ್ನೊಬ್ಬರು ಕೇಳಿದ್ವಿ, ಯಾರು ದೊಡ್ಡವರು ಇರ್ತಾರಪ್ಪ ಅವ್ರು ಹೇಳಿದ್ದು ಕೇಳೋದ್ರಿಂದಲೂ ನಮ್ಮ ಬಸವಾದ ಶರಣರು ಸ್ವಾನುಭವಕ್ಕೆ ಮಾಡ್ಕೊತಿರ್ತಾರೆ. ಯಾಕೆ ಹೇಳ್ತಾರೆ, ನನ್ನ ಅನುಭವಕ್ಕೆ ಬಂದು ನಾನು ಹೇಳ್ತೀನಿ ಅಂತ. ಜೀವ ಪರಮರ ಭೇದ ಭಾವವನ್ನು ಅರಿವು ಚಂದಿರೋದು. ಆ ಜೀವನು ಆ ಪರಮಾತ್ಮದು, ಪರಮಾತ್ಮ ಅಥವಾ ಲಿಂಗ, ಮಹಾಲಿಂಗ, ಇವೆರಡು ಭೇದ ಏನಿದೆ, ಒಂದು ಎರಡು ದ್ವೈತವು ಅದ್ವೈತವು, ಭಿನ್ನವು ಅಭಿನ್ನವು. ಜೀವ ಪರಮರ ಭೇದ ಭಾವವನ್ನು ಅರಿವೋಡೆ ಆವಾವ ಮುಖದೋಳಿರುತ್ತೇವುದು. ಯಾವ ರೀತಿ ಇದೆ ಅದು? ಆವಾವ ಮುಖದೋಳಿರುತ್ತೇವುದು ಎಲ್ಲನೂ ಭಾವಂತ ಬಂಧುವುದರೇನು. ನಾನು ಅನುಭವ ನಾನೇನು ಅಂದ್ಕೊಂಡಿದ್ದೀನಿ, ಜೀವ ಶಿವರ ಸಂಬಂಧ ನಾನು ಹೇಳ್ತೀನಿ ಅಂತ ಅಥವಾ ಈ ಪ್ರತಿಪಾದನೆ ಮಾಡ್ತಾರೆ. ಇದು ನಾವು ತಿಳ್ಕೋಬೇಕು. ನಮ್ಮ ಬಸವಾದಿ ಶರಣ ಫಿಲಾಸಫಿ ವಿಶ್ವ ವಿನೂತನವಾದ ಹೊಸದು. ಎಲ್ಲೆಲ್ಲ ದೇವರು ತೋರಿಸ್ಯಾರ, ಮತ್ತೊಂದು ಮತ್ತಿಲ್ಲಿ ದೇವ್ರು ತೋರಿಸ್ಯಾರ. ನಮ್ಮ ಶರಣ ಭಿನ್ನ ಹೇಗೆ ಅಂದ್ರೆ ಜೀವ ಶಿವ ಅಥವಾ ಅಂಗ ಲಿಂಗ ಇವೆರಡು ತದಂಶ ಪದಗಳು. ಒಂದು ಅಂಶ, ಒಂದೇ ಅಂಶ, ಒಂದೇ ವಸ್ತು ಎರಡಾಗಿದೆ. ಏನೆಂಬೆ ಅಪ್ಪ ಬಸವಣ್ಣ ಹೇಳ್ತಾರೆ, ಏನೆಂಬೆ ಒಂದು ಎರಡಾದ ಪರಾತ್ಪರ ವಸ್ತು ಏನಿದೆಯಲ್ಲ, ಪರಾತ್ಪರ ವಸ್ತು ಅಂದ್ರೆ ಅದೇ, ಮಹಾಘನ ಅಂದ್ರು ಅದೇ, ಮಹಾಲಿಂಗ ಅಂದ್ರು ಅದೇ, ದೇವರಂದ್ರು ಅದೇ, ಪರಮಾತ್ಮ ಅಂದ್ರೆ ಅದೇ. ಏನ್ ಬೇಕಾದ್ರೆ ತಿಳ್ಕೊಬಹುದು. ಆ ವಸ್ತು ಏನಿದೆಯಲ್ಲ ಅದು ಒಂದೆರಡಾಗಿದೆ, ಒಂದೇ ಎರಡಾಗಿದೆ. ತನ್ನ ಒಂದು ಅಂಶವನ್ನ ಈ ಶಕ್ತಿಯ ಲೀಲೆ ಮಾಡಿ ಆನಂದ ಪಡಬೇಕಂತೇಳಿ ಅದು ತನ್ನಲ್ಲೇ ತಾನಿತ್ತು. ಸಿದ್ಧಲಿಂಗ ವಚನ ಮಾಡ್ತವೆ ಶಿವಯೋಗಿ ಸಿದ್ಧಲಿಂಗೇಶ್ವರ ನಿಖರ ಶಿವತತ್ವದಲ್ಲಿ ಅಲ್ಲಿ ಏನಿಲ್ಲ, ನಿಖರ ಶಿವತತ್ವದಲ್ಲಿ ಜ್ಞಾನ ಚಿತ್ತ ಉದಯವಾಯಿತು. ಅದು ಏನೇನೇನು ಅರಿಯದಂಗೆ ಒಂದು ವಸ್ತು ಇತ್ತು. ಅಂದ್ರೆ ಈ ಎಲ್ಲ ಏನು ದೇವತೆಗಳು ದೇವರು ಕಾಣ್ತಲ್ಲ, ಎಲ್ಲಕ್ಕ ಹೈಯೆಸ್ಟ್ ಇದ್ದಂಥ, ಎಲ್ಲಕ್ಕೂ ಕಾರಣವಾಗಿರ್ತಕ್ಕಂಥದ್ದು. ಈ ಬ್ರಹ್ಮಾಂಡ ಹುಟ್ಟಕ್ಕೆ ಕಾರಣವಾಗಿರ್ತಕ್ಕಂಥ, ದೇವತೆ ಹುಟ್ಟಕ್ಕೆ ಕಾರಣ ಆಗಿರ್ತಕ್ಕಂಥ ಮೂಲ ವಸ್ತು ಯಾವುದೋ ಅದು ನಿಷ್ಕಲ್ ಲಿಂಗ ಅಂತ ಕರೀತಾರೆ. ನಿಷ್ಕಲ್ ಲಿಂಗ ನಿರವಲ ಬರ್ತದೆ. ಆ ನಿಷ್ಕಲ ಲಿಂಗದಲ್ಲಿ ಜ್ಞಾನ ಚಿತ್ತ ಉದಯವಾಯಿತು. ಜ್ಞಾನ ಚಿತ್ತ ಅಂದ್ರೆ ಒಂದು ಸ್ಪಂದನ, ಒಂದು ಸ್ಪಂದನೆ ಆಯ್ತು, ಅದು ಅಖಂಡಿತ್ತು. ಇದು ಬಹಳ ಚಲೋ ತಿಳ್ಕೊಂಡು, ಇದೇ ನಮ್ಮ ಫಿಲಾಸಫಿ. ನಮ್ಮ ಮೂಲ ಬಸವಾದಿ ಶರಣ ತತ್ವಜ್ಞಾನ ತಿಳ್ಕೊಬೇಕಾದ್ರೆ ಇದು ಭಾಳ ಇಂಪಾರ್ಟೆಂಟ್ ತಿಳ್ಕೊ. ಒಂದು ಸ್ಪಂದನೆ ಆಗಿದೆ. ಅದು ಏನಂತ
ನಾನು ಏನು ಒಂದು ಎರಡಾಗಿ ಲೀಲೆ ಮಾಡಬೇಕು, ಶಕ್ತಿ ರಚನೆ ಮಾಡಬೇಕು, ನಾನೊಂದು ವಿಷಯ ಬೇರ್ಪಡಿಸ್ಬೇಕು, ತಾನೇ ಎರಡು ಕೂಡಿ ಲೀಲೆ ಮಾಡಬೇಕು ಅಂತ ಬಂದು ಅದಕ್ಕೆ ಒಳ್ಳಿದ್ದಕ್ಕೆ ಶರಣ ಹೇಳ್ತಾರೆ. ಒಂದೇ ವಸ್ತು ತನ್ನ ಲೀಲೆಯಿಂದ ಪರಮಾತ್ಮ ಜೀವಾತ್ಮದಿಂದಾಯಿತು. ಕ್ಲಿಯರ್ ಹೇಳ್ತಾರೆ ಒಳ್ಳಿದ್ದಕ್ಕೆ ಶರಣ ವಚನ ಇದೆ. ಒಂದೇ ವಸ್ತು ತನ್ನ ಲೀಲೆಯಿಂದ, ಲೀಲೆಗಾಗಿ ಯಾಕೈತೆ ಎರಡು ಲೀಲೆಗಾಗಿ. ಈಗ ತಾಯಿ ಹೊಟ್ಟೆ ಗರ್ಭದಾಗ ಮಗು ಇದ್ರೆ ಆನಂದ ಸಿಗಲ್ಲ. ತಾಯಿ ಗರ್ಭದಲ್ಲಿರುತ್ತ ಮಗು ಹೊರಗೆ ಬಂದು ಕೈಯಾಗ ಬಂತು ಅಂದ್ರೆ ಲೀಲೆ ಇರ್ತದಲ್ಲ, ಮುದ್ದು ಕುಡಿದು ಆಡ್ಸೋದು ಮಾಡಿಸೋದು ನಿಲ್ಲಿಸೋದ್ರೆ ಆನಂದ ಮಾಡ್ತೀವಿ ಲೀಲಾ ಅಂತ. ಇದೇ ಲಿಂಗ ಲೀಲಾ ವಿಲಾಸ ಅಂತ ಅಂಶ ಬಹಳ ಪ್ರಸಿದ್ಧವಂತ ವಿಜ್ಞಾನ. ಲಿಂಗ ಲೀಲಾ ವಿಲಾಸ ಮೂಲ ತತ್ವ ಪರಮಾತ್ಮ. ಒಂದೇ ವಸ್ತು ಪರಮಾತ್ಮ ಜೀವಾತ್ಮನಿಂದ ಆಯ್ತು ತಿಳ್ಕೊಳ್ರಿ. ಪರಮಾತ್ಮ ಜೀವಾತ್ಮನಿಂದ ಆಯ್ತು. ಪರಮಾತ್ಮನೇ ಲಿಂಗ, ಜೀವಾತ್ಮವೇ ಅಂಗ. ತತ್ಪದವೇ ಪರಮಾತ್ಮ, ತ್ವಂಪದವೇ ಜೀವಾತ್ಮ, ಅಶಿ ಪದವೇ ಸಾಧಾತ್ಮೀಯ ಲಿಂಗ ಈಶ್ವರ. ಅದು ಒಂದು ವಸ್ತು ಅಂತ ಹೇಳಿದ್ರಲ್ಲ, ಜೀವ ಮನ ಭೇದ ಭಾವವನ್ನು ಅರಿಮೋಡೆ. ಅದು ತಿಳ್ಕೊಬೇಕಾಯ್ತು, ತಿಳ್ಕೋರಿ ಅಂತ ಅದು ಪೂರಕವಂತ ವಚನ ಇದೆ. ಆವಾಪರಿಯೋ ಇರುತ್ತೇವುದು ಅದು ನಾನು ಅನುಭೂತಿ ಹೇಳ್ತೀನಿ ಅಂತ. ಅದು ದೊಡ್ಡ ವಚನ ಇದೆ, ಅರ್ಥ ಮಾಡಿರ್ಬೇಕು. ಈ ವಿಷಯ ಕುರಿತು ಗುಣ ನಿಷ್ಕಲಿನಿಂದ ಸೃಷ್ಟಿ ನಿರ್ಮಾಣದವರೆಗೆ ಅವೆಲ್ಲ ಒಂದು ವಚನ. ಅನ್ನಪ್ರಭುದೇವ್ರದ್ದು, ಅಕ್ಕಮಾದಿಯವ್ರದ್ದು, ಸಿದ್ಧಲಿಂಗೇಶ್ವರದ್ದು, ದೊಡ್ಡ ಶಂಕರ ಇದೆ. ಅದು ನಮಗೆ ತಿಳ್ಕೊಬೇಕಾಯ್ತು ಅಂತಂದ್ರೆ ಒಂದು ವಸ್ತು ಎರಡಾಗಿ ನಿಷ್ಕಲ ಲಿಂಗದಿಂದ ಜ್ಞಾನ ಚಿತ್ತು ಉದಯವಾಯಿತು, ಸ್ಪಂದನೆ ಉದಯ ಆಗಿದೆ. ಆ ಚಿತ್ತಿನಿಂದ ಚಿತ್ತದ ಜ್ಞಾನ ಸ್ವರೂಪ, ಚಿತ್ ಜ್ಞಾನ. ಆ ಚಿತ್ತಿನಿಂದ ಅಕಾರ ಉಕಾರ ಮಕಾರಗಳೆಂಬ ಅಕ್ಷರತ್ರಯಗಳು ಆದವು. ಆ ಚಿತ್ತಿನಿಂದ ಏನು ಹೊರಹೊಂದು ಜ್ಞಾನ ಚಿತ್ತಿನಿಂದ ನಿಷ್ಕಲಿಂಗದಿಂದ ಜ್ಞಾನ ಚಿತ್ತ ಉದಯ. ಆ ಜ್ಞಾನ ಚಿತ್ತಿನಿಂದ ಓಂ ಮೂಲ ಪ್ರಣವಗಳನ್ನು ಕರೀತಾರೆ. ಓಂಕಾರ ಪ್ರಣವ ಅಂದರೆ ಆ ಓಂಕಾರ ತಾಯಿ ಯಾವುದು ಅಂದರೆ ಓಂ ಅಕಾರ ಉಕಾರ ಮಕಾರ. ಆ ಚಿತ್ತಿನಿಂದ ಅಕಾರ ಉಕಾರ ಮಕರಗಳೆಂಬ ಅಕ್ಷರ ತ್ರಯಗಳು ಆದವು. ಈ ಮೂರು ಅಕ್ಷರಗಳ ನೋಡಿ ವಿಚಾರ ಮಾಡಿ. ಏನಾಯ್ತದ ಅಕಾರ ಉಕಾರ ಮಕಾರ ಸಣ್ಣ ಓಂಕಾರ ಇದೆ, ಬಸವಣ್ಣ ಪದನೂ ಇದೆ. ಎಲ್ಲಿ ಬರ್ತದು ನಿಷ್ಕಲಿಂದ ಹೊರಬಂದು ಆ ಓಮ ಮೂರು ಅಕ್ಷರ ಮತ್ತು ಆ ಅಕ್ಷರ ಉಗಮಕ್ಕೆ ಕಾರಣವಾಗಿರುವಂತ ಜ್ಞಾನ ಚಿತ್ತು, ಈ ನಾಲ್ಕು ಒಂದಾದಲ್ಲಿ ಓಂಕಾರ ಎಂಬ ಕೊಣ ಉತ್ಪತ್ತಿಯಾಯಿತು. ಮಹಾಶಿವಗಳ ವಚನ ಇತ್ತು. ಆ ಚಿತ್ತಿನಿಂದ ಅಕಾರ ಮಕರಗಳಿಗೆ ಅಕ್ಷರ ಮಾಡುವುದು. ಆ ಅಕ್ಷರದಿಂದ ಅದು ಜ್ಞಾನ ಚಿತ್ತಿನೊಳಗೆ ಕೂಡಿದಾಗ ಓಂಕಾರ ಉತ್ಪತ್ತಿ ಆಯಿತು. ನೋಡಿ, ಓಂಕಾರ ಪ್ರಣವ ಉತ್ಪತ್ತಿ ಆಯಿತು. ಇದಕ್ಕೇನು ಕರೀತಾರೆ? ಅಂತಪ್ಪ ಓಂಕಾರ ಪ್ರಣವವೇ ಅಖಂಡ ಪರಿಪೂರ್ಣವಾದ ಗೋಳಾಕ ಬ್ರಹ್ಮಾಂಡ. ಈ ಬ್ರಹ್ಮಾಂಡದ ಆಚೆಗಿರ್ತಕ್ಕಂಥವು ಚಂದ್ರ ಸೂರ್ಯ ನಕ್ಷತ್ರಗಳ ಯಾವುದ್ರೊಳಗೆ ಅಡಗಿದವೋ ಅದು ಆ ಓಂಕಾರ ಪ್ರಣವೇ ಅಖಂಡ ಪರಿಪೂರ್ಣ ಗೋಳಾಕಾರವಾದ ಮಹಾಲಿಂಗ. ನೋಡ, ಮಹಾಲಿಂಗವು ಶಿವಚಿದ್ದೇಶ ಬರುವೆ ಸ್ಪಷ್ಟವಾಗಿ ಹೇಳ್ತಾರೆ. ಮಹಾಲಿಂಗವು ಶಿವಚಿದ್ದೇಶ್ವರ ಪ್ರಭುವೇ. ಇದಕ್ಕೆ ಓಂಕಾರ ಇಡೀ ಬ್ರಹ್ಮಾಂಡ ನಿರ್ಮಾಣ ಇತ್ತು. ಅದರಿಂದ ಆ ಓಂಕಾರ ತತ್ವಕ್ಕೆ ಇನ್ನೊಂದು ಹೆಸರು ಆತ್ಮತತ್ವ ಅಂತ ಕರೀತಾರೆ. ಆತ್ಮತತ್ವ ಎಲ್ಲ ಹೊರಡ್ತಾರೆ ಸ್ವಲ್ಪ ದಯವಿಟ್ಟು. ಆತ್ಮತತ್ವ ಅಂತ ಕರೀತಾರೆ. ಈ ಆತ್ಮತತ್ವ ಅಂತ ಏನ್ ಬರ್ತದಲ್ಲ, ಅದರಿಂದ ಆಕಾಶ ತತ್ವ ಉದಯ ಆಗಿದೆ. ಅದರಿಂದ ಆಕಾಶ,
ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಕಪ್ಪು ನೀರು, ಆ ನೀರು ಗಟ್ಟಿಕೊಂಡು ಪೃಥ್ವಿ ಗಟ್ಟಿಕೊಂಡು ಸೃಷ್ಟಿ ನಿರ್ಮಾಣ ಎದರಿಂದ ಆಯ್ತು? ಎದರಿಂದ ಆಯ್ತು ಸೃಷ್ಟಿ? ಮೂಲ ವಸ್ತು ಅದೇ ನಿಷ್ಕಲ ಘನಬೀಜ ವಸ್ತುವಿಂದ ಆಯ್ತು. ಜೀವಪರಮರ ಭೇದ ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ. ಜೀವಪರಮರ ಭೇದ ಏನು ಬೇರೆ ಅಲ್ಲ ಅಂತ. ಮರ ಬೇರೆ ಬೀಜ ಬೇರೆ ಅಲ್ಲ. ಮರ ಬೇರೆ ಬೀಜ ಬೇರೆ ಅಲ್ಲ. ಮರದಿಂದ ಹುಟ್ಟಿರುವಂತ ಬೀಜ ಆ ಮರದ ತನ್ನ ಇಟ್ಕೊಂಡು ಬರ್ತದ, ಅವ್ರು ಏನಲ್ಲ. ಅದಕ್ಕೆ ಜೀವ ಪರಮರ ಭೇದ ಭಾವವನ್ನು ಅರಿಯೋದೆ ತಿಳಿಬೇಕಾಯ್ತದ. ಆವ ಪರಿಗಳಿರುವುದು ಯಾವ ರೀತಿ ಇರ್ತವಪ್ಪ ನನ್ನ ಅನುಭವ ಹೇಳ್ತೀನಿ ಅಂತ ಕೇಳಿದ್ರೆ ಅದು ಈ ಪ್ರತಿ 5 ಪಂಚತತ್ವ ಹುಟ್ಕೊಂಡು ಈ ಪಂಚತತ್ವಗಳನ್ನು ಹುಟ್ಟಿದವ್ರು ವಿಜ್ಞಾನ ರೀ. ಬಸವಾದೀಶನ ತತ್ವ ಇದೊಂದು ಮಾತು ವಿಜ್ಞಾನ ಹೇಳಿರ್ತಾರೆ. ನಾದ ಬಿಂದು ಕಳೆ ಅಂತ ಅಂಬ ಅಕ್ಷರಕ್ಕೆ ನಾದ ಬಿಂದು ಕಳೆ ಅಂತಲೂ ಕರೀತಾರೆ. ನಾದ ಬಿಂದು ಕಳೆ ಅಂತಲೂ ಕರೀತಾರೆ. ಅದಕ್ಕ ಅದು ಈ ಸೃಷ್ಟಿ ನಿರ್ಮಾಣಕ್ಕೆ ಕಾರಣ ಆಯ್ತು. ಈ ಪಂಚತತ್ವ ಕೂಡಿ ಈ ಸೃಷ್ಟಿ ಅಂದ್ರೆ ಒಂದು ಮರ ಹುಟ್ಟಬೇಕಾಯ್ತು. ಮೊದಲು ಜಲ ಬೇಕು, ನೆಲ ಬೇಕು, ನೆಲಕ್ಕೊಂದು ಜಲ ಬೇಕು, ಅದಕ್ಕೆ ಬಿಸಿಲು ಬೇಕು, ಅಗ್ನಿ ತತ್ವ ಬೇಕು, ಅದಕ್ಕೆ ವಾಯು ತತ್ವ ಬೇಕು, ಆಮೇಲೆ ಆಕಾಶ ತತ್ವ ಬೇಕು. ಹೊರಟಾಗ ಇಷ್ಟಾದ್ರೂ ಒಂದು ಮರ ತಯಾರಾಗುತ್ತೆ. ನಮ್ಮ ಅಸ್ತಿತ್ವ ಹಾಗೆ ಆಗಿದೆ. ಇದು ಲಿಂಗ ಆಗ್ಬೇಕಲ್ಲ, ಅದಕ್ಕೆ ಅಕ್ಕಮಾದ ಇದು ಲಿಂಗಮಯ ಆಗ್ಬೇಕಲ್ಲ. ಯಾಕೆ ಆಗ್ಬೇಕು? ಇದು ಲಿಂಗದಿಂದ ಉಗಮವಾಗಿದ್ದು. ಮಹಾಘನಲಿಂಗದ ಮಹಾಘನ ಪರವಸ್ತುವಿಂದಲೇ ಈ ನಮ್ಮ ಅಸ್ತಿತ್ವ ಹೊಂದಿದ್ದು. ಆತ್ಮತ್ವದಿಂದ ಹೊರಬಂತು, ಆತ್ಮತ್ವದಿಂದ ಪಂಚಮಹಾಭೂತಗಳು ಹೊರಬಂತು. ಪಂಚಮಹಾಭೂತಗಳಿಂದ ಈ ಬಾಡಿ ತಯಾರಾಯ್ತು, ಮನುಷ್ಯನ ಶರೀರ ಆಯ್ತು, ಅಂಗರಚನೆ ಆಯ್ತು. ಆಮೇಲೆ ಇದಕ್ಕೆ ರಕ್ಷಣೆಗಾಗಿ, ಬದುಕಲಿಕ್ಕೋಸ್ಕರ ಈ ಪೋಷಣೆಗಾಗಿ ಗಾಳಿ, ನೀರು, ಜಲ ಎಲ್ಲ ಕೂಡ ಸೃಷ್ಟಿಯಾಯಿತು. ಎಲ್ಲಕ್ಕೆ ಮೂಲ ಕಾರಣ ಯಾವುದು? ಪರವಸ್ತು. ಜೀವ ಪರಮನ ಭೇದ ಭಾವವನ್ನು ಅರಿಯೋಡೆ ಭಿನ್ನ ಇಲ್ಲ ಅಂತ. ಭಿನ್ನ ಇಲ್ಲ. ಅದಕ್ಕೆ ವಸ್ತು ಏನು ಕರೀತಾರೆ? ಜಗವನ್ನು ಒಳಗೊಂಡ ಲಿಂಗವೇ. ನಾವು ಕರೆಕ್ಟಾದ ಇಷ್ಟು ಲಿಂಗ ಪೂಜೆ ಮಾಡ್ತೀವಿ. ಭಾವ ಹೇಗಿರಬೇಕು? ಜಗತ್ತನ್ನು ಒಳಗೊಂಡಂತ ಲಿಂಗವೇ ಸೊಗಸಿಂಗನ್ನ ಕರಸ್ಥಳಕ್ಕೆ ಬಂದಿರಲು ಕಂಡು ಅದನ್ನ ವಾಹಿ ತನ್ನ ಮನಕ್ಕೆ ಆಹಾ ಎನ್ನ ಪುಣ್ಯವೇ. ಜಗತ್ತೇ ತನ್ನೊಳಗೆ ಅಲಿಸಿಕೊಂಡಿರುವಂತಹ ಪರಪುರುಷು ಮಹಾಧನ ಲಿಂಗ. ನೀನು ಕೂರ್ಕೊಂಡೆ ನನ್ನ ಅಂಗೈಯಲ್ಲಿ ಬಂದಿದ್ದಾರೆ. ಸೋರ್ಕೊಂಡಾನೆ ಬ್ರಹ್ಮಾಂಡ ಹೆಂಗೈತಪ್ಪ? ಆ ವಸ್ತುವಿನ ಹೆಂಗೈತಿ? ಒಂದು ಉದಾಹರಣೆ, ನವಿಲಿನ ತತ್ತಿ ಇರ್ತದೆ. ನವಿಲಿನ ತತ್ತಿಯಲ್ಲಿ ರಸ ಇರ್ತದೆ. ಅದು ನೋಡಿದ್ರೆ ಬರೀ ರಸ ಕಾಣ್ತದಷ್ಟೇ. ಅದಕ್ಕೆ ಕಾವು ಕೊಟ್ಟು ತಾಯಿ ಏನು ಸಂಸ್ಕೃತಿ ಕೊಟ್ಟರೆ ಅದು ಗಟ್ಟಿಕೊಂಡು ಒಳಗೆ ನವಿಲಿನ ಮರಿಯಾಗಿ ಹೊರಬರ್ತದೆ. ಅಂದ್ರೆ ಎಷ್ಟು ಬಣ್ಣಗಳು ಮೊದಲಿಂದ ಬಣ್ಣ. ಒಂದು ಬಣ್ಣ ಇತ್ತು, ಯಾವ ಬಣ್ಣ? ಎಷ್ಟು ಸುಂದರವಾದ ಕಲರ್ ಕೊಡ್ತೇವೆ ನಾವು ಒಂದು ನವಿಲಿನಲ್ಲಿ ಎಷ್ಟೊಂದು ಸುಂದರವಾದ ಕಲರ್ ಕೊಡ್ತೇವೆ ನಾವು. ಅದು ಇದ್ದಿದ್ದೇನೆ ಕೇವಲ ಅಂಡದಲ್ಲಿ. ಅದಕ್ಕೆ ನಮ್ದು ಮೂಲ ತತ್ವಕ್ಕೆ ಅಣುಲಿಂಗ ಅಂತ ಕರೀತಾರೆ. ಅಣು ಅಟಾಮ್. ಅದನ್ನು ವಿಜ್ಞಾನಿಗಳು ತಿಳಿದಿರ್ತಾರೆ. ನಾದ ಹೊರಗೆ ಬಂತು ಅಂತೇಳಿ ಸೌಂಡ್ ವಿಜ್ಞಾನಿಗಳೇ ಗೊತ್ತದು. ನಾದ ಅಂತ ಹೇಳ್ತಾರೆ. ಆ ನವಿಲೊಳಗೆ ಹೆಂಗೆ ಎಲ್ಲ ಥರದ ಬಂಡಗಳು ಅರಿಸ್ಕೊಂಡಿರ್ತದೋ ಪರಾತ್ಪರ ವಸ್ತು ಅನ್ನುವಂಥ ವಸ್ತುಗಳನ್ನು ಇಡೀ ಬ್ರಹ್ಮಾಂಡದ ಎಲ್ಲ ನೋಡಿ ಅರಿಸ್ಕೊಂಡಿರ್ತದೆ. ಇದೇ ಜೀವಪರಮರ ಭೇದ. ಇದೇ ಜೀವಪರಮರ ಭೇದ. ದೇವರಿಂದ ಈ ಅಂಗ ಭಿನ್ನ ಇಲ್ಲ.
ಇಲ್ಲ ಅಂದ್ಕೊಂಡು ಹೀಗೆ ಆಗಿತ್ತು ಅಂತಲ್ಲ, ನಾವು ಅರಳಿಸ್ಕೊಳ್ಬೇಕು ನಮ್ಮ ತನವನ್ನ ವಿಕಾಸಗಳು. ಹೌದು, ಬೀಜದ ಮರ ಇದೆ, ಮರ ಅರಳಬೇಕಲ್ಲ, ಸಸಿಯಾಗಿ ಮೊಳಕೆಯಾಗಿ, ಮೊಳಕೆ ಅಂಕುರ ಹೊಡೆದು ಮೊಳಕೆಯಾಗಿ ಮರ ಆಗಿ ಮರ ಆಗತ್ತಲ್ಲ, ಅದು ಸಂಸ್ಕಾರ ಬೇಕು. ಅದಕ್ಕೆ ನಮ್ಮ ಬಸವಾದಿ ಸಂತತಿ ಗುರುವಿನ ಹತ್ರ ಹೋಗಿ ವಿವಿಧ ಮರಗಳನ್ನು ದೋಷಗಳನ್ನು ಕಳ್ಕೊಂಡು ಲಿಂಗಾಂಗ ಸಾಮರ್ಥ್ಯವನ್ನು ಸಾಧಿಸಲು ಒಂದು ದಾರಿ ಮಾಡಿಕೊಡ್ತಾರೆ. ವಿಕಾಸ ಭಾವಲಿಂಗ ಆಗಬೇಕು, ಮನಲಿಂಗ ಆಗಬೇಕು, ತನುಲಿಂಗ ಆಗಬೇಕು, ಇಂದ್ರಿಯಗಳೆಲ್ಲವೂ ಲಿಂಗಮಯ ಆಗಬೇಕು, ನಾವು ನೋಡೋದು ಲಿಂಗಮಯ ಆಗಬೇಕು, ನಾವು ಕೇಳೋದು ಲಿಂಗಮಯ ಆಗಬೇಕು, ನಾವು ಉಚ್ಛೋದು ಲಿಂಗಮಯ ಆಗಬೇಕು. ಪ್ರಸಾದ ಅಧಿಕಾರ ನಾನು ಊಟ ಇಲ್ಲ, ಪ್ರಸಾದ ಕಣ್ಣಿಗೆ ನೋಡೋದು ರೂಪ ಪ್ರಸಾದ, ನಾಲಿಗೆ ರುಚಿ ನೋಡೋದು ರುಚಿ ಪ್ರಸಾದ, ಕಿವಿಲಿ ಕೇಳೋದು ಪ್ರಸಾದ, ಶಬ್ದ ಪ್ರಸಾದ. ಹೀಗೆ 5 ಇದರಲ್ಲಿ ಕೂಡ ಪ್ರಸಾದಿಯಾಗಿ ಅದೇ ಸ್ವರೂಪದಿಂದ ಹೊರ ಬಂದಿದೆ, ಅದೇ ಆಗಬೇಕು. ಯಾವ ವಸ್ತುವಿನಿಂದ ಹೊರ ಬಂದಿತ್ತು ಇದು ಅದೇ ಸ್ವರೂಪ ಸ್ಥಾನ ಆಗಬೇಕು. ಇದು ಮೂಲ ಶಿವಯೋಗ ಅಕ್ಕಮಾದಿ ಹೇಳುವಂಥ ಯೋಗಾಂತರಿಯ ಮೂಲ ತತ್ವ ಇದು. ಈ ವಿಷಯ ನಾವು ಬಹಳ ಆಲೋಚನೆ ಮಾಡಬೇಕು. ಒಂದು ಶರಣ ಉದಾಹರಣೆ ತಗೋಬೇಕಾದ ಮಹಾಶಕ್ತಿಯನ್ನು ಹೆಂಗೆ ಬದುಕಿದ್ರು ನಾವು ಬರ್ತಾ ಇಲ್ಲ. ಈಗ ಲೋಕದೊಳಗ ಅಣು ಪರಮಾಣು ಪ್ರತಿಯೊಂದು ವಸ್ತು ಕೂಡ ವಿಜ್ಞಾನಿಯ ಕೈಯಲ್ಲಿ ಸಂಶೋಧನೆ ಒಳಗಾಗಿ ಹೊಸ ಹೊಸ ಆವಿಷ್ಕಾರ ಹೊರತು ತಂದಿದೆ. ಇನ್ನು ಮೊಬೈಲ್ ಬರ್ತದೆ, ವಿದ್ಯುತ್ ಶಕ್ತಿ ಬರ್ತದೆ. ಇವು 100 ವರ್ಷದಿಂದ 200 ವರ್ಷದಿಂದ ವಿದ್ಯುತ್ ಸಿಕ್ಕಿಲ್ಲ, ದೀಪ ಹಚ್ಚಿದ್ರು, ವಿದ್ಯುತ್ ಶಕ್ತಿ ಇಲ್ಲ, ವಿಜ್ಞಾನಿ ಬಂದ. ಈ ನೀರೊಳಗೆ ಏನೋ ಇದೆ ಒಂದು ಶಕ್ತಿ ಅಡುಗೆ, ಯಾಕ ಇವೆಲ್ಲ ಅಲ್ಲಿಂದ ಬಂದಿದ್ದಲ್ಲ. ಯಾವ ವಸ್ತು ಅದ? ಪರಸ್ಪರ ವಸ್ತು, ಜೀವ ಪರಮರ ಮೂಲ, ಅಲ್ಲಿಂದ ಹೊರಹೊಮ್ಮಿದ್ರಲ್ಲ. ಸಾಮಾನ್ಯ ನೀರು ನೋಡಿ, ಲೈಟ್ ನೋಡಿ ಎಂಥ ಕರೆಂಟ್ ಯಾಕೋ ಕೊಡ್ತಾ ಇದ್ರಿ, ನೀರಿದ್ರಿ ತುಂಬಿದ ಡ್ಯಾಮ್ ಏನಕ್ಕೋ ಯಾವ ಡ್ಯಾಮ್ ನೀರಿಲ್ಲ, ಅವರ ಕೆಲಸ ಮಾಡ್ತಾನೆ ಅಂತೀವಿ. ಒಂದು ನೀರಾಗ ವಿದ್ಯುತ್ ಶಕ್ತಿ ಆಗ್ತಿದೆ, ಇದು ಸಂಶೋಧನೆ ಮಾಡೋದು. ಗಾಳಿಯಲ್ಲಿ ಅನೇಕ ಶಬ್ದಗಳು ಅಡ್ಡಿದಾವ, ಮೊಬೈಲ್ ತರಂಗಗಳ ಮೂಲಕ. ದೂರದರ್ಶನ ನೋಡ್ತೀವಿ ನಾವು, ದೂರದರ್ಶನ ದೂರದಿಂದ ನೋಡ್ತೀವಿ, ನಮ್ಮ ದರ್ಶನ ಮಾಡ್ಕೊಬೇಕು. ದೂರದರ್ಶನ ನೋಡ್ತೀವಿ, ವಿಜ್ಞಾನಿಯ ಕೊಡುಗೆಗಳು, ಸಂಶೋಧನೆಯ ಕೊಡುಗೆಗಳು. ಅದಕ್ಕೆ ಅಣು ಪರಮಾಣುಗಳು ಹಿಡ್ಕೊಂಡು ಜಲ, ಭೂಮಿ, ಮಣ್ಣು, ಗಿಡ, ಸಸ್ಯ ಎಲ್ಲವೂ ಕೂಡ ಸಂಶೋಧನೆ ಒಳಗಾಗಿದೆ. ಒಂದು ಸಂಶೋಧನೆ ಯಾವುದು ಒಳಗಾಗಿಲ್ಲ ಅಂತಂದ್ರೆ ನಮ್ಮ ಬಸವಾದಿ ಶರಣ ತತ್ವ ಬಿಟ್ರೆ ಈ ಮಾನವನ ಅಂಗ, ಈ ಜೀವನ ಅಂಗ ಏನಿದೆ ಅದು ಜೀವ, ಇದು ಸಂಶೋಧನೆ ಒಳಗಾಗಿಲ್ಲ. ಇದು ಸಂಶೋಧನೆ ಒಳಗಾದ್ರೆ ಇದರಲ್ಲಿ ಅರಳುತ್ತದೆ, ವಸ್ತು ಅರಳುತ್ತದೆ. ಇದು ಆಗ್ಬೇಕಂತ ರತ್ಮಾಜಿಯವರು ಅರಬೇಕಾದ್ರೆ ಇಲ್ಲವ. ಸಾರ್ಥಕ ಜೀವನ ಯಾಕಂತಾರೆ? ಬೀಜ ಮರ ಆಗಬೇಕು, ಮೊಟ್ಟೆ ಮರಿ ಆಗಬೇಕು, ಅದಕ್ಕೆಲ್ಲ ಸಾರ್ಥಕ. ಅಂಗಲ್ಲಿಗ ಅವಾಗಿದು ಸಾರ್ಥಕ ಬದುಕು ಅಂತ ಕರೀತಾರೆ. ಈ ದಾರಿಯನ್ನು ಮಾತ್ರ ಹಾಗೆ ತಗೊಂಡು ಹೋಗ್ತಾರೆ. ಒಂದು ಘಟನೆ ಏನಂತ ಅಂದ್ರೆ, ಈ ನಮ್ಮ ಅಸ್ತಿತ್ವ ಏನಂತ ಈಗ ನಮ್ಮ ಅಸ್ತಿತ್ವ, ನಮ್ಮ ಸ್ವರೂಪ ಯಾವುದು? ಶಿವ ಸ್ವರೂಪ. ಇದೇ ತಿಳಿದಿಲ್ಲ ಅಂದ್ರೆ ಫಲವೇನಯ್ಯ, ಫಲವೇನಯ್ಯ ಅನ್ನದಾನಲ್ಲದೆ ಕ್ಲಿಯರ್ ಹೇಳ್ತಾರೆ. ನನ್ನ ತಾಯಿ ತಿಳಿಬೇಕಲ್ಲ, ನಾನು ಯಾರು ಅಂತ ತಿಳ್ಕೊಬೇಕಲ್ಲ, ತಿಳಿದಿಲ್ಲ. ಇನ್ನು ಕೆಲಸಕ್ಕೆ ಹಚ್ಚಲ್ಲ ಸಮಾಜವು, ಇದು ಕ್ಲಿಯರ್ ಆಗ್ಬೇಕಾಯ್ತು. ಇನ್ನು ಅಂದ್ರೆ 12ನೇ ಶತಮಾನದಲ್ಲಿ ಅಸಂಖ್ಯಾತ ಶಬ್ದವಾಣಿಗಳಿದ್ದಾರೆ. ಭಾಳ ಜನ ಮಹಾಶಯ ತಮ್ಮ ದೇಶ ಬಿಟ್ಟು, ತಮ್ಮ ಭಾಷೆ ಬಿಟ್ಟು, ತಮ್ಮ ಸಂಪ್ರದಾಯ ಬಿಟ್ಟು, ತಮ್ಮ ಅನೇಕ ಆಚರಣೆಗಳನ್ನು ಬಿಟ್ಟು ಎಲ್ಲರೂ ಬಂದು ಕಲ್ಯಾಣಕ್ಕೆ ಮಹಾಮರಿ ಆಶ್ರಯದಲ್ಲಿರುವಂಥ ಹನುಮ ಮಂಟಪದಲ್ಲಿ ಭಾಗಿಯಾದರು.
ಯಾಕಂದ್ರೆ ಅವರೇ ಒಂದೇ ಸಮುದಾಯದವರು ಒಂದೇ ಪ್ರಾಂತ ಇದ್ದಿಲ್ಲ. ಎಲ್ಲಿ ಒರಿಸ್ಸಾ ಸುಗಂಧಿಯವರು ಬರ್ತಾರೆ, ಎಲ್ಲಿ ಕಾಶ್ಮೀರಕ್ಕೆ ಮಹಾದೇವ ಗೋಪಾಲ ಕಾಶ್ಮೀರದಿಂದ ಬರ್ತಾರೆ, ತಮಿಳುನಾಡಿಂದ ಬಂದು ಎಲ್ಲಿಂದ ಅಫಘಾನಿಸ್ತಾನ ತಗೊಂಡು ಅವನು ಎಲ್ಲ ತಿಳ್ಕೊಂಡು ಬಂದಿಲ್ಲ. ನಾವು ಇಷ್ಟು ಅಪ್ಪಗಳಂತ ಮಹಾತ್ಮರು ಅನೇಕ ಹೇಳ್ತಾರ, ನಾವಿನ್ನೂ ನಮ್ಮ ತಿಳ್ಕೊಳ್ತಾ ಇಲ್ಲ. ಎಷ್ಟು ಆಸಕ್ತಿ, ಏನೋ ಹೊಸದಿದೆ ಇದು. ಕಲ್ಯಾಣದಲ್ಲಿ, ಬಸವ ಕಲ್ಯಾಣದಲ್ಲಿ 12 ಶತಮಾನ ನಡೀತಕ್ಕಂಥ ಈ ಒಂದು ಉದಾತ್ತವಾದಂಥ ವೈಜ್ಞಾನಿಕ ತತ್ವಜ್ಞಾನ ಅನುಭವ ಜಗತ್ತಿಗೆ ಹೊಸದು ಅದು ಕಂಡುಕೊಂಡೆ ಅವ್ರನ್ನ ಬರ್ತಾರೆ. ಹಾಗೆ ಟಿವಿ ಇದ್ದಿಲ್ಲ, ಪತ್ರಿಕೆಗಳಿದ್ದಿಲ್ಲ, ರೇಡಿಯೋ ಇದ್ದಿಲ್ಲ, ಸುದ್ದಿ ಮಾಧ್ಯಮ ಯಾವತ್ತು ಇದ್ದಿಲ್ಲ. ಹೆಂಗೆ ಬಂದು ನೋಡ್ತೇನೆ ಹಾಗೆ ಸಂಖ್ಯಾತ ಸಣ್ಣ ಬಂದು ತಮ್ಮ ಸ್ವರೂಪ ಅಂತ ತಿಳ್ಕೊಂಡು ಜೀವ ಪರಮರ ಭೇದ, ಜೀವ ಶಿವ. ಕುಂಬಾರ ಗಡ್ಗೆ ಮಾಡ್ತಾರೆ, ಕುಂಬಾರ ಗಡ್ಗೆ ಮಾಡ್ದಂದ್ರೆ ಗಡ್ಗೆ ಬೇರೆ, ಕುಂಬಾರ ಬೇರೆ. ಗಡ್ಗಿನೇ ಬೇರೆ, ಕುಂಬಾರ ಬೇರೆ. ಹಂಗಲ್ಲ ಇದು. ದೇವರು ನಮ್ಮ ಸೃಷ್ಟಿ ಮಾಡಿ ಭೂಮಿಯಲ್ಲಿ ಕಳಿಸ್ಯಾನಂದ್ರೆ ಅಲ್ಲ, ತಾನೇ ಅರಳುತ್ತದೆ. ಆ ದೈವತ್ವ ನಮ್ಮನ್ನು ಇರುತ್ತಾಳೆ. ಅದು ನಮ್ಮ ಫಿಲಾಸಫಿ ಭಾಳ ಅದ್ಭುತವಾದ ಫಿಲಾಸಫಿ. ಜಗತ್ತಿಗೆ ಗೊತ್ತಾಗಬೇಕು. ನಾನೊಂದು ಮಾತು ಹೇಳ್ತಿದ್ದೆಲ್ಲ ಹಿರಿಯರ ಮುಂದೆ, ಈ ಜಗತ್ತಿನ ಎಲ್ಲ ತತ್ವಜ್ಞಾನಗಳು, ಧರ್ಮಗಳು, ಫಿಲಾಸಫಿಗಳು ವಿಜ್ಞಾನದ ಹೊರಗಲ್ಲಿ ಒಂದು ವೇಳೆ ನಿಂತರ ಎಲ್ಲ ಫೇಲ್ ಆಗ್ತಾವೆ. ಆ ಹೊರಗಲ್ಲಿ ಎದಕ್ಕೆ ನಿಲ್ಲುವಂಥ ಶಕ್ತಿ ಇರ್ತಕ್ಕಂಥ ನಮ್ಮ ಬಸವಾದಿ ಶಾಂತಿ ಮಾತ್ರ ಅಷ್ಟು ತಾಕತ್ತಿದೆ ಒಳಗೆ. ಅದಕ್ಕೆ ನಾವು ಯಾರನ್ನು ಕೊಡಬೇಕು, ನಾನಾ ವಸ್ತುವಿನ ಮೂಲ ಇದೇ ಜೀವ ಪರಮಾತ್ಮ ಭೇದ, ನಾವು ಭಿನ್ನವಾಗಿ ಹೊಂದಿದ್ದೇವೆ. ಆ ಅನೇಕ ಶರಣರಲ್ಲಿ ಅಜಣ್ಣ ಮುಕ್ತಾಯ ಅಂತ ಇರ್ತಾರೆ. ಅಜಗಣ್ಣ ಮತ್ತು ಮುಕ್ತಾಯ ಆಳದೊಡ್ಡ ಅನುಭವಗಳಿಗೆ ಅಜಗಣ್ಣ ಮಹಾಶಿವರಿಗೆ ಅವ್ರ ತಂಗಿ ಮುಕ್ತಾಯ. ಬಾಲ್ಯದಲ್ಲಿ ತಂದೆ ತಾಯಿ ಹೋಗ್ಬಿಡ್ತಾರೆ. ಅಣ್ಣ ತಂಗಿಗೆ ಅನುಭವ ನಡೆಯೋದು, ಬ್ಯಾರೆಯವ್ರು ಅರ್ಥ ಮಾಡ್ಕೊಳ್ಳೋದು, ಬ್ಯಾರೆ ಅರ್ಥ ಮಾಡ್ಕೊಳ್ಳೋದು. ಆ ಪ್ರಸಂಗದೊಳಗೆ ಅಣ್ಣ ಸಾಕಿದ ತಂಗಿಗೆ ಕೊನೆ ಕಾಲಕ್ಕೆ ಒಂದು ಪ್ರಸಂಗ ಬಂತು, ಮದುವೆ ಮಾಡಿಕೊಟ್ಟು ಬ್ಯಾರೆ ಮದುವೆ ಕೊಟ್ಟ. ಇದೇ ಗದಗ ಕತ್ತಿರದ ಕೂಲಿ ಅವರು ಹೋಗೋದು ಕೇಳ್ತಾರೆ. ಮಸಳಿ ಕಲ್ಲನ್ನು ಕೊಟ್ಟು ಅಜಗಣ್ಣಂಗೆ ಏನಿತ್ತು ಅಂದ್ರೆ ಯಾವಾಗಲೂ ಮಗ್ನಾಗಿರ್ತ ಶಿವ ಬರೋದು, ಯಾವಾಗಲೂ ಮಗ್ನಾಗಿರುತ್ತೆ. ಅಂದ್ರೆ ಅವ್ರು ವಿಚಾರಗಳು ಮತ್ತು ಉಚ್ಚಾರ ಮಾಡ್ತಾರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವ. ಚಿತ್ತ ಇರ್ತದೆ. ಸಣ್ಣ ಒಕ್ಕಲ್ತನ, 2 ಎತ್ತುಗಳು, ಅಲ್ಪ ಭೂಮಿ, ಪರಂಪರೆಯಿಂದ ಬಂದು ಒಕ್ಕಲ್ತನ ಮಾಡಿ ತನ್ನ ಶಿವಯೋಗದಿಗೆ ನೇಗಿಲ ಹೊಟ್ಟರು, ಗಳೆ ಹೊಟ್ಟರು, ಏನು ಮಾಡಿದ್ರು ಅದೇ ಮಗ್ನಾಗ್ತದೆ. ಒಂದು ಅವನಿಗೂ ಭಕ್ತಿ ಇರ್ತಾವೆ. ಅಜಗಣ್ಣಗೆ ಐಕ್ಯಸ್ಥಳ ಅಂತ ಕೊಟ್ಟರು, ಅಜಗಣ್ಣಗೆ ಐಕ್ಯಸ್ಥಳ ಅಂತ ಕೊಟ್ಟರು ಶರಣ. ಅಜಗಣ್ಣಗೆ ಐಕ್ಯಸ್ಥಳ, ಮೌನ, ಮಾತೆಲ್ಲ ಕಲಿಗೆ. ಎಂಥ ಮಹಾತ್ಮ. ಒಂದು ದಿವಸ ಏನಾಯಿತು, ಸಾಯಂಕಾಲ ಹೊತ್ತಿಗೆ ಕೆಲಸ ಮಾಡಿ ಎತ್ತುಗಳು ಮೇಯಕ್ಕೆ ಇಟ್ಟಾಗ ಹಿಂಗೆ ತನ್ನ ಮಂತ್ರ ಉಚ್ಚಾರ ಮಾಡಿ ಅದೇ ಮಂತ್ರ ಉಚ್ಚಾರಣೆ ಮಾಡ್ಕೋತ ಕುಂತಿದ್ದ. ಅಲ್ಲಿ ನಾಗರ ಹಾವು ತನ್ನ ಹೆಡೆ ಬಿಚ್ಚಿ ಆ ಹೆಡೆಯ ಬೆಳಕಿನೊಳಗೆ ಆ ನಾಗರ ಹಾಲಿನ ಹೆಡೆಯಲ್ಲಿ ರತ್ನ ಇದೆ ಅಂತ ಅದಕ್ಕೆ ರತ್ನ ಈಗೆಲ್ಲ ತಕ್ಕೋಸ್ಕೊಂಡ. ಯಾಕೆ ಇರ್ತದ ರತ್ನ ಅಂತಂದ್ರೆ ಬೆಳಕು. ಅದು 12 ವರ್ಷ ಆ ವಿಷ ಖರ್ಚು ಮಾಡಬಾರ್ದು. ತನ್ನ ವಿಷ 12 ವರ್ಷ ಯಾವುದಕ್ಕೂ ಖರ್ಚು ಮಾಡಲಿಲ್ಲ ಅಂದ್ರೆ ಅದು ದಿವ್ಯ ಪ್ರಕಾಶವಾಗಿ ರತ್ನವಾಗಿ ಪರಿಗಣಿಸುತ್ತದೆ. ಅದು ತನ್ನ ಹೆಡೆಯೊಳಗೆ ಗುಪ್ತವಾಗಿ ಇಟ್ಕೊಳ್ತದೆ. ಇದು ನಮಗೂ ಅನ್ವಯ ಆಗ್ತದೆ. ನಾವು ನೀವು ಯಾರ್ಯಾರು 12 ವರ್ಷ ಒಂದು ಸುಳ್ಳು ಹೇಳಬಾರ್ದು, ಒಂದು ಚಾಳಿಕೆ ಹೇಳಬಾರ್ದು, ಯಾರಿಗಿಂದ ಮಾಡಬಾರ್ದು, ವಾಣಿನ ಅಶ್ಲೀಲ ಮಾತು ನುಡಿಬಾರ್ದು. ನೆನಪಿಡ್ಬೇಕ್ರಿಪ್ಪ.
ಕಠೋರ ಮಾತಾಡಬಾರ್ದು. ಹೀಗೆ ನಮ್ಮ ಈ ವಚನ ಈ ಪಾಲನೆ ಮಾಡಬೇಕು. ನಮ್ಮ ಈ ವಾಣಿ ಮಾಡಿದ್ರೆ ಆ ವಾಣಿಯಲ್ಲಿ ದೈವತ್ವ ಬರ್ತದೆ. ಯಾಕೋ ಹೋಗೋ ತಪ್ಪು ದೊಡ್ಡದು ಆಯ್ತು ಆಯ್ತು ಒಳ್ಳೇದಾಯ್ತು ಹೋಗು ಮಾಡಿಲ್ಲ ಆಶೀರ್ವಾದ ನಿಮಗೆಲ್ಲ ಯಾಕೆ ಬಂತು? ಆ ವಾಣಿಯಲ್ಲಿ ಶಕ್ತಿ ಬರ್ತದೆ, ಸತ್ಯವಾಗಿರ್ತಕ್ಕಂಥ. ಹಂಗ ಹಾವಿನ ಹಣ್ಣಿಗೆ ಒಂದು ರೀತಿ ಶಕ್ತಿ ಬಂದಿದ್ದು. ಅದು ಇವನು ಸತ್ತು ಕೇಳಿ ಇವನು ಉಚ್ಚಾರ ಮಾಡೋ ಧ್ವನಿ ಕೇಳಿ ಒಮ್ಮೆ ಹೆಡೆ ಮುಚ್ಕೊಂಡು ಕುತ್ನೊಳಗೆ ಹೋಗ್ಬಿಡು. ವಿಚಾರ ಮಾಡ್ತಾನೆ, ಹೆಡಿ ಒಳಗೆ ಎಷ್ಟು ದೊಡ್ಡ ಅಮೂಲ್ಯವಾದ ದಿವ್ಯ ಪ್ರಕಾಶಮಾನ ಬೆಳತಕ್ಕಂಥ ರತ್ನ ಕುಂತದಲ್ಲ, ಯಾರಿಗೆ ಕಾಣಲಾರ್ದಂಗೆ ಅದ್ರ ಬೆಳಕಿನ ತನ್ನ ಆರು ಹೊಂದ್ಬೋದು. ನಾನು ಯಾಕೆ ಗುಪ್ತಿರ್ಬಾರ್ದು ಅಂತ ನಿರ್ಧಾರ ಮಾಡ್ತಾರೆ. ನಾನು ಯಾಕೆ ಬಾಯಿದಿಲ್ಲ, ಯಾಕೆ ಮಂತ್ರೋಚ್ಚಾರಣೆ ಯಾಕೆ ಮಾಡಬೇಕು, ಮೌನ ಅಲ್ಲಿ ಮನುಷ್ಯನೇ ಶುರು ಮಾಡ್ತಾರೆ. ನನ್ನ ಭಕ್ತಿನೇ ಗುಪ್ತ ಭಕ್ತಿ, ಹೀಗೆ ಪ್ರಾರಂಭ ಮಾಡ್ತಾ ಇದ್ದೆ. ಇದು ಅಜಗಣ್ಯನ ಯೋಗದ ನಿರು. ಯಾವಾಗಲೂ ಮೌನಿ. ಒಂದು ವಿಷಯ ಏನೈತೆ, ಬಾಗಿಲ ಮನೆ ಚಿಕ್ಕ ಇರ್ತಂತ, ಚಿಕ್ಕ ಬಾಗಿಲು ಬಾಗಿಲು ಹೊಡಿತಂತ ಬಡ್ದು ಕರಿ ಪೆಟ್ಟಾಗಿ ಅವ್ನು ಲಿಂಗಕ್ಕೆ ಹಾಕ. ಲಿಂಗಕ್ಕೆ ಹಾಕೊಂಡೇ ತಂಗಿ ಸುದ್ದಿ ಹೋಯ್ತು. ತಂಗಿ ಬಂದು ರೋದನ ಮಾಡ್ತಾರೆ, ದುಃಖ ಮಾಡ್ತಾರೆ. ಅಣ್ಣ ನೀವು ಒಬ್ಬನೇ ನನ್ನ ತಾಯಿಗೆ ತಂಗಿಗೆ ನಿನ್ನ ನನಗೆ ಯಾರು ಗೊತ್ತಿಲ್ಲ. ತಾಯಿಗೆ ತಂಗಿಗೆ ಗುರುವಿಗೆ ಬರುವಿಗೆ ಅಂತ ನೀವೇ ಇದೆಯಾ? ನನ್ನನ್ನು ಬಿಟ್ಟು ಹೋಗಿದ್ದಲ್ಲ ನೀವು, ನನ್ನನ್ನು ಬಿಟ್ಟು ಹೋಗಿದ್ದಲ್ಲ ನೀವು. ನನ್ನ ಕಥೆ ರೋದನ ಮಾಡ ಅದು ವಚನ ಹಿಂಗೆ ಬರ್ತದೆ. ಈ ಲೋಕ ಚಿತ್ರಣ ಮತ ಬರ್ತಾರೆ ಹೋಗ್ತಾರೆ, ಲೋಕ ಹೇಗಿದೆ ಅಂತ. ಯಾಕೆ ನಾನು ಬಿಟ್ಟು ಹೋಗಿದ್ದಲ್ಲ, ಎಂಥ ಸಂಬಂಧ ಬಿಟ್ಟು ಹೋಗಿದೆ. ನೀ ಇದ್ದೆ ಅಂತ ನೀನು ಆಕಾಶ ನಾವಿದ್ದೆ. ಅದು ಇದೀಗ ಅರಿವು ಆಣವತಿ ಅಗಿಯುತ್ತದೆ ಮರ್ತವು. ಅರಿವು ಉಳಿಯಲರಿಗೆ ಕೆಟ್ಟ ಜಗದವು. ಯಾವುದೋ ಕೋತಿ ಹಣ್ಣು ಗಡಿಬಿಡಿಯಲ್ಲಿ ಹಣ್ಣು ತಿನ್ನ ಕಾಲಕ್ಕೊಂದು ರತ್ನ ಸಿಕ್ತಂತ ಅದು ಕೂಡ ತಿಂದಂತ ಗಂಡ ಸಂಗ್ರಹ ಮಾಡಿಟ್ಕೋಬೋದ, ಅದು ಬೆಲೆ ಗೊತ್ತಿಲ್ಲ. ಅದು ಹಂಗ ಮಾನವ ಒಳಗ ಪರಾತ್ಪರ ವಸ್ತುವಿನಿಂದ ಹುಟ್ಟಿರುವಂತ ಈ ಜೀವ ಪರಮಂಡ ಭೂಗವಾಗಿಂತ ಈ ಜೀವಕ್ಕ, ಈ ಮಾನವನಿಗೆ ತನ್ನೊಳಗೆ ಏನಿದೆ ಅನ್ನೋದು ಗೊತ್ತಿಲ್ಲ. ತನ್ನೊಳಗೆ ಏನಿದೆ ಅಂತ ಗೊತ್ತಿಲ್ಲ. ನನ್ನಲ್ಲಿ ಪರಮಾತ್ಮ ಇದ್ದಾನೆ ಅಂತ ಗೊತ್ತಿಲ್ಲ. ದೈವತ್ತು ನಮ್ಮನಿದೆ ಅಂತ ಗೊತ್ತಿಲ್ಲ. ನೋಡಿ ಅಷ್ಟು ಹೇಳ್ತಾರೆ ಮುಕ್ತಾಯ. ಅರಿವನ್ನು ಅಳವಡಿಗೆ ಈ ಅರಿವುತ್ತೆ ಮತ್ತೆ ಸುಖ 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 ಹುಡುಕಕತ್ತೇರ. ನನ್ನ ಒಳಗೆ ದೈವತ್ವ ಐತೆ, ಅದು ಹೊರ ಹುಡುಕಕತ್ತಾರ. ಅರಿವು ಉಳಿಯಲಲ್ಲದೆ ಕೆಟ್ಟಿದೆ ಜಗವನ್ನು. ಈ ಲೋಕ ಹೆಂಗೆ ಕೆಟ್ಟಿದೆ, ಅರಿವು ಉಳಿಯಲಿದೆ. ಯಾವ ಅರಿವದು? ಆ ಒಂದೇ ವಸ್ತು ತದಂಶವಾಗಿ ನಾನು ಹೊರಗೆ ಹಾಕಿದೆ. ನಂದು ಅದು ಒಂದೇ ಸಂಬಂಧ. ನೋಡ್ರಿ, ತಾಯಿ ಮಗಳ ಸಂಬಂಧ ನೀವ, ತಾಯಿ ಮಗಳ ಸಂಬಂಧ ತಾಯಿ ಗರ್ಭಿಣಿ ಹೊರ ಹಾಕ್ತಲ್ಲ, ಪರಾತ್ಮ ವಸ್ತು ನಾನೇ ಅಂತ ಒಂದು ರೀತಿಯಿಂದ ಈ ಅರಿವು ಇಲ್ಲ ಈ ಲೋಕಕ್ಕ. ಇಂಥ ಪ್ರಸಂಗ ಹಂಗೆ ಹೋದ ನಾನು ಎಂತ ಬದುಕುವೇನಣ್ಣ, ಇಂಥ ನಾನೇ ಬದುಕಬೇಕಣ್ಣ. ಕತ್ತಲೆ ಬೆಳಕ ಕಾಮ ಸಂದೇಹಿ ನಾನು ಒಬ್ಬಳು. ಪೂರ್ತಿ ನಿನ್ನಂತ ಮಹಾಜ್ಞಾನಿ ನಾನಿಲ್ಲ, ಅಥವಾ ಲೋಕದ ಜನರನ್ನು ನಾ ಪೂರ್ತಿ ಅಜ್ಞಾನಿನೂ ಅಲ್ಲ. ಯಾಕಂದ್ರೆ ಸಾಕಷ್ಟು ಅಣ್ಣ ಜ್ಞಾನ ಕೊಟ್ಟಾನೆ, ಪರಿಪೂರ್ಣ ಸಾಧಿಸಿಲ್ಲ ಇಲ್ಲ ಅಂತ ನಾವು. ನಾನು ಎಂತ ಬದುಕುವೇನಣ್ಣ, ಕತ್ತಲೆ ಬೆಳಕ ಕಾಮ ಸಂದೇಹಿ ನಾನೊಬ್ಬಳು. ಕತ್ತಲು ಬೆಳಕಿನ ಕಿತ್ತೀನಿ ಬಂದದ ಲೋಕಿಂತ ಕತ್ತಲೂ ಇಲ್ಲ, ನೀನಂತ ಮಹಾ ಬೆಳಕಿನವೂ ಇಲ್ಲ. ಎಲ್ಲ ಕಣ್ಣು ಕಟ್ಟಿ ಕನ್ನಡಿ ತೋರಿತು ಅಜಗಣ್ಣ ನಿನ್ನ ಯೋಗ. ನನ್ನ ಕಣ್ಣು ಕಟ್ಟಿ ನೀನು ಕನ್ನಡಿ ತೋರಿಸಿದಲ್ಲ, ನನಗೆ ಬಂದು ಮಾಡಿದ ಓದಿ ಅಂತ
ಮುಕ್ತಾಯಿ ರೋಧನೆ ಮಾಡ್ತಾರೆ. ಅದನ್ನ ಅಲ್ಲಂಬರು ಸಂಚಾರ ಮಾಡ್ತಾ ಮಾಡ್ತಾ ಇನ್ನೇನು ಬಂದಿದ್ದಲ್ಲ ಅನ್ವೇಷಣೆ ಲಿಂಗ ತಗೊಂಡು ಬರೋ ಕಾಲಕ್ಕೆ ನೋಡ್ತಾರೆ ಸಂಚಾರಿ. ಈ ಅಮ್ಮ ಅಣ್ಣನ ಹೆಣ ಶವ ಅಂಗೈಲಿ ಇಟ್ಕೊಂಡು ತೊಡೆ ಮೇಲೆ ಹಾಕೊಂಡು ಅಂಗೈಲಿ ಇಟ್ಕೊಂಡು ಕಣ್ಣಿನ ಹಕ್ಕಿ ಸುರಿಸ್ತಾರ. ಅದು ಕಣ್ಣಾಗ ನೋಡ್ತಾರೆ. ಅನ್ನ ತೋರ್ತೀವಿ ಏನಪ್ಪ ಈ ಮಾತಾಡಿದ್ರೆ ಆಕೆ ರೋದನೆ ಒಳಗ ಆಕಿನ ರೋದನೆ ಆಕೆ ದುಃಖದೊಳಗ ದೊಡ್ಡ ಅನುಭವ ಬರ್ತಾ ಇದೆ. ಎಂತ ಅನುಭವ ಆಕಿನ ದುಃಖದೊಳಗ. ಎಣ್ಣ ನೀವು ಹೋಗಿ ನನ್ನ ಹಬ್ಬಕ್ಕೆ ಯಾರು ಕರ್ಕೊಂಡು ಹೋಗ್ತಾರೆ, ನನ್ನ ಬಟ್ಟೆ ಯಾರು ತರ್ತಾರೆ, ಇದು ಇಲ್ಲ ಅಲ್ಲಿ. ಇಂಥ ಲೋಕದ ಬಿಟ್ಟು ಹೋಗಿದ್ದೀನಿ. ಪ್ರಭುದೇವರಿಗೆ ಮೂರ್ತಿ ಸಾಕಲ್ಲ, ಆದ್ರೆ ಯಾಕೆ ಹಿಂಗೆ ದುಃಖ ಮಾಡ್ತಾರೆ? ಪ್ರಭುದೇವರು ಆಲೋಚನೆ ಮಾಡ್ತಾರೆ. ಅದಕ್ಕೆ ಕೇಳ್ತಾರೆ ಬಂದ ಬಿಟ್ಟು ಅಂಗೈಯೊಳಗೊಂಡು ಅನ್ನದ ತಲೆ ಹಿಡ್ಕೊಂಡು ಕಂಗಳ ಮುಟ್ಟು ಪವನ ಸಾಕಿ ನೀನು ಆರೋ ಹೇಳ. ಈ ಒಂದು ಜೀವ ಪರಮಾತ್ಮ ಭೇದ ಭಾವ ಅರಿಬೇಕಾದ್ರೆ ಅವ್ರು ಹೇಳ್ತಾರೆ. ಅಂಗೈಯೊಳಗೊಂದು ಅರಳದ ತಲೆ ಹಿಡ್ಕೊಂಡು ಗಂಗಳ ಮುಟ್ಟು ಪವನ ಸಾಕಿ ನೀನು ಆರೋ ಹೇಳ. ಒಂದೆಂಬೆನೆ ಎರಡಾಗಿದೆ, ಎರಡೆಂಬೆನೆ ಒಂದಾಗಿದೆ, ಒಂದೆಂಬೆನೆ ಹೊಂದು ಒಂದೆಂಬೆನೆ ಎರಡಾಗಿದೆ. ಅದನ್ನೆಲ್ಲ ಹೋಗಿ ನಮ್ಮ ನಿನ್ಗ ಒಂದೆಂಬೆನೆ ಎರಡಾಗಿದೆ, ಎರಡೆಂಬೆನೆ ಒಂದಾಗಿದೆ. ಅವರು ಒಳಗೆ ಮರ ಇದೆ ಅಂದಲ್ಲ, ನಿನ್ನ ಅರು ಇದೆ ಮತ್ತು ಮರು ತೋರಕತ್ತೆ. ಅರಿವಿನ ಮಾತು ಹೇಳ್ತೀಯ, ಅಗಲಿ ಹೋಗಿನಂತ ಮರದಾಗಿದ್ದೀಯ, ದುಃಖದಾಗಿದೆಯಾ ನೋಡಿ. ಅರಿವಿನೊಳಗೆ ಮರ ಇದೆ ಜನ ಸಂದ ಸನ್ನಿಗೆ ಎರಡ ಬಂಡುಂಬ ಭೇದವನ್ನಲ್ಲಿದೆ. ಹೆಂಗ ಸಂಪಿಗೆ ಹೂವು ಅರಳುದು ಅಂದ್ರೆ ದುಂಬಿ ಬಂದು ಅದ್ರ ಒಳಗಿನ ಬಂಡ ಸ್ವೀಕಾರ ಮಾಡಿ ಅದರ ಮಗ್ನಾಗಿ ಬರ್ತದೆ. ಇದನ್ನು ಅರಿಯಲ್ಲಿ ಹಂಬಲಿಸೋದ್ರಿಂದ ಯಾಕೆ ಹಂಬಲಿಸಿದ್ಯವ? ಇದರ್ಥ ಏನಂದ್ರೆ ಅಂಗೈಯೊಳಗೊಂದು ಒಂದು ಕಡೆ ಅಣ್ಣನ ತಲೆ ಇಟ್ಕೊಂಡು ಕುಂತ ಇಟ್ಕೊಂಡು ಪ್ರಭು ಹೇಳುವಂತ ಮಾತು ಇದಕ್ಕಿಂತ ಆಚೆಗಿದೆ. ಇನ್ನು ಅಂಗೈಯೊಳಗೊಂದು ಅರಳದ ತಲೆ ಹಿಡ್ಕೊಂಡು ನಾವೆಲ್ಲ ಹಂಗೈತೀವಿ. ಅಂಗೈಯೊಳಗೊಂದು ಅರಳದ ತಲೆ ಅಂದ್ರೆ ಶಿರಸ್ಥಳದಿಂದ ಸಹಸ್ಥಳದಿಂದ ಅರಳಿ ಬರ್ತದೆ. ಕರಸ್ಥ ಲಿಂಗ ಶಿರಸ್ಥಳದಿಂದ ಅರಳಿ ಬಂದಂತಕ್ಕಂಥ ಅಂಗೈಯೊಳಗೊಂದು ಅರಳದ ತಲೆ ಅರಿವಿನ ಕುರುಬು. ಅರಳದ ತಲೆ, ತಲೆ ಅಂದ್ರೆ ಅರಿವು, ಲಿಂಗ ಅಂದ್ರೆ ಅರಿವಿನ ಕುರುಬು. ಅಂಗೈಯೊಳಗೊಂದು ಅರಳದ ಎಷ್ಟು ಬೆಳಗ್ಗೆ ಹಾಕಿ ಹೇಳ್ತಾರೆ. ಅಂಗೈಯೊಳಗೂ ಅರಳದ ತಲೆ ಹಿಡಿದುಕೊಂಡು ಕಂಗಳ ಮುತ್ತು ಪೌಳಿಸುವಾಕಿ ನೀರಾದ ಹೇಳ. ಕಣ್ಣಿನ ಹನಿ ಸುರಿಸ್ತಾ ಇದೆಯಾ? ಇದು ಮೇಲ್ನೋಟದ ಅರ್ಥ. ಒಳಗಿನ ಅರ್ಥ ಏನು? ಮತ್ತೆ ನಾನು ದುಃಖ ಇದೆ ಅಂತ ಮುಕ್ತಿಯಾಗಿ ತಗೊಳ್ತಾ ಇದ್ದೇನವ ನೀನು, ಬಿಡುಗಡೆ ಮಾಡುವಂತ ಒಳ ಅರ್ಥ ಇದೆ. ಕಂಗಳ ಮುತ್ತು ಪೌಣಿಸುವಾಕೆ ನೀನು ಆರು ಹೇಳ ಅಂತ ಇದೇ ಪ್ರಶ್ನೆ ನೋಡಿ. ನೀನು ಆರು ಹೇಳ, ಯಾರವ ನೀನು? ಬರೀ ಮುಕ್ತ ಹಾಕಿ ಶಾರೀರಿಕ ಪರಿಚಯ ಕೇಳ್ತಾ ಇದ್ದವರು ನಿಜವಾದ ಪರಿಚಯ ಕೇಳಕತ್ತಾರ. ನೀನಾರು ಹೇಳ. ಒಂದೆಂಬೆನೆ ಎರಡಾಗಿದೆ, ಆ ಒಂದೇ ವಸ್ತು ಎರಡಾಗ್ಯದ. ಅಜಗಣ್ಣ ಒಂದೇ ಅಖಂಡ ವಸ್ತುವಿನ ಎರಡಾಗಿತ್ತು, ಮತ್ತೆ ಎರಡು ಕೂಡಿ ಒಂದಾಗಿದೆ. ಎಲ್ಲಿ ಹೋಯ್ತು? ಹಣ್ಣೆಲ್ಲಿ ನಾಶ ಆದ? ಹಣ್ಣು ನಾಶ ಆದ. ಒಂದೆಮ್ಮೆನೆ ಎರಡಾಗಿದೆ, ಎರಡೆಮ್ಮೆನೆ ಒಂದಾಗಿದೆ. ಮತ್ತು ಒಂದೇ ಎರಡಾಗಿದೆ. ಗೊತ್ತಾಯ್ತಲ್ಲ, ಒಂದು ವಸ್ತು ಎರಡಾಗಿತ್ತಲ್ಲ. ಈಗೇನಾಯ್ತು? ಅಜಗಂಡ ಮತ್ತೆ ಅಖಂಡ ವಸ್ತು ಪರಿಪೂರ್ಣತೆ ವ್ಯರ್ಥ ಒಂದಾಗಿದೆ. ಇದು ಅರಿವು ನಿನಗಿದೆಯಮ್ಮ. ಆಗ ಅರುಹಿ ಒಳಗನ ಮರಹಿದೇನು ಹೇಳ. ಇಂಥ ಮಹಾಜ್ಞಾನಿ ಇದೆಯವ ನೀನು. ನಿನ್ನ ಅರಿವು ಇದೆ. ಇದದು ಒಂದೇ ವಸ್ತು ಎರಡಾಗಿದವ. ಅಜಗಣ್ಣ ಅಗಲಿ ಹೋಗಿಲ್ಲ. ಈಗ ಇದೊಂದು ಬಿಲ್ಡಿಂಗ್ ಇದ್ದಾವೆ, ಅಖಂಡ ಬೈಲು ಒಂದು, ನಾವು ಒಳಗಿದ್ದೀವಿ.
ಒಳಗು ಅದು ಹೊರಗೆ. ಯಾಕೆ ಒಳಗೆ ಭೇದ ಬಂತು? ಈ ಗೋಡೆ ಕಟ್ಟಿ ಗೋಡೆ ಕಟ್ಟಿ ಛಾವಣಿ ಹಾಕಿ ಮಾಡ್ತೀವಿ ಒಳಗೆ, ಅದು ಹೊರಗೆ. ಇದು ಕಲ್ಪನೆ. ವಾಸ್ತವ ಏನಿದೆ? ಗೋಡೆ ಕಟ್ಟಿ ಹಾಕಿದ್ರೆ ಏನಾಯ್ತವ? ಅಖಂಡ ಆಯ್ತಾ? ಅಜಗಣ್ಣ ಅನ್ನುವಂತ ಈ ಕಾಯ ಏನಿದೆಯೋ ಈ ಗೋಡೆ ಕಳ್ಸನ ಅದು ಆಕೃತಿಗೆ ಬಂದು ಎರಡಾಗ್ಯದ. ನಿಮ್ಮ ಅಣ್ಣಂತ ನೀವು ಭಾವಿಸಿದಿ. ಆ ಅಜಗಣ್ಣ ಬರೀ ನಿಮ್ಮ ಅಣ್ಣಲ್ಲ, ಪರಾತ್ಪರ ವಸ್ತುವಿನ ಆ ಮಹಾಘನ ಲಿಂಗದ ಸ್ವರೂಪನೇ ನಾನು ಒಂದೇ ಎರಡಾಗಿತ್ತಿದು. ಅದು ಕಳಿಸ್ತು, ದೇಹ ಭಾವ ಕಳಿಸ್ತು. ಅದು ಎಲ್ಲಿ ಹೋಯ್ತು? ಏನಾಯ್ತು? ಯಾವ್ದ್ರಿಂದ ಬಂತ ಅದ್ರ ಬೆರೀತು. ಒಂದೆಮ್ಮೆ ಎಂತ ಗೊತ್ತೇನ್ರಿ ಇದು? ಒಂದೆಮ್ಮೆನೆ ಎರಡಾಗಿದೆ, ಎರಡೆಮ್ಮೆನೆ ಒಂದಾಗಿದೆ. ಅವರು ಒಳಗಡೆ ಮರ ಹಿಡಿಯೇ ಇರಲ್ಲ. ಯಾಕೆ ಮತ್ತೆ ಮರು ಬಂತವ? ಸಂಧಿ ಎರಡ ದುಂಬಿ ಬಣ್ತುಂಬ ಭೇದ ತೆಗೆಯದೆ ಅಂತರಂಗದಿಂದ ಅರಳಿ ಬೆಳೆಯುವಂತ ಇಷ್ಟದಿಂದ ಕೈ ಹಿಡ್ಕೊಂಡು ಲಿಂಗಾಂಗ ಸಾಮರ್ಥ್ಯದ ಪರಮಾನಂದ ಸೌರಭ ಸ್ವೀಕರಾಗಿರ್ತವ ಹಂಬಲಿಸುವ ಪರಿತಾಪದ ನೀವು. ಇಷ್ಟು ಲಿಂಗ ಧರಿಸ್ಕೊಂಡವರು ಭಿಕ್ಷುಗಳಲ್ಲ ಅಂತ ಇದ್ರ ಅರ್ಥ. ಮೃಷ್ಟಾನ್ನ ಭೋಜನ ನಾವು ಯಜಮಾನ್ ಧರಿಸ್ಕೊಂಡಿವಿ ಅಷ್ಟೇ. ಬಿಚ್ಚಿಲ್ಲ ಟಿಫಿನ್ ಬಿಚ್ಚಿಲ್ಲ, ಬಾಯ ಹಾಕಿಲ್ಲ, ಉಂಡಿಲ್ಲ, ಹೊಟ್ಟೆ ಮೇಲೆ ಕಟ್ಕೊಂಡಿವಿ. ಹುಂಡಿ ಲಡ್ಡು ಅದು ಇದು ಏನು ಮೃಷ್ಟಾನ್ನ ಭೋಜನ ಕಟ್ಕೊಂಡು ಕುಂತೀವಿಲ್ಲ. ನಾವು ಕದ್ದಿದೆ ಇರೋದಿಲ್ಲ. ಹೌದು, ಭಾರಿ ಮೃಷ್ಟಾನ್ನ ಇದೆ. ವೃದ್ಧರು ಹೇಳ್ತಾರೆ ಎಂಥ ಮಾತು. ಆ ಬಣ್ಣ ತುಂಬ ಭೇದದಲ್ಲಿ ಲಿಂಗದಲ್ಲಿ ತೃಪ್ತಿಪಟ್ಟು ನಿತ್ಯ ತೃಪ್ತಿ ಆಗುವುದನ್ನು ಬಿಟ್ಟು ಹಂಬಲಿಸುವ ಪರಿತಾಪವಿಲ್ಲ. ಮಧ್ಯಾಹ್ನ ಹಂಬಲಿಸಿದ್ದೇವ ನೀನು ಆರ್ಯದ ಹೇಳ ಇಲ್ಲಿ ಅವ್ವ ಯಾರಮ್ಮ ಮತ ಪ್ರಶ್ನೆ ಹಾಕೋದು. ಯಾರವ್ವ ನೀನು? ಮೂಲ ಪ್ರಶ್ನೆ ನಮ್ಮದೇ ಪ್ರಶ್ನೆ ಇದೆ. ತನ್ನ ತಾನು ಅರಿಬೇಕಂತೀವಲ್ಲ, ನಮ್ಮದೇ ಪ್ರಶ್ನೆ. ಪ್ರಭು ಮುಕ್ತಕ್ಕೆ ಹೇಳ್ತ ನೀನು ಯಾರವ್ವ? ಮುಕ್ತಕ್ಕೆ ಏನು ಹೇಳ್ಬೇಕಾಗಿತ್ತಲ್ಲಿ? ನಮ್ಮೂರು ಲಕ್ಕುಂಡಿ, ನಮ್ಮಣ್ಣ ಅಜಗಣ್ಣ, ಅಜಗಣ್ಣ ತಂಗಿ ನಾನು ಇಟ್ಟು ಹೇಳ್ಬೇಕಾಗಿತ್ತು. ಆ ಪ್ರಭುವಿನ ವಾಣಿಯಲ್ಲಿ ತಿಳ್ಕೊತಾರೆ. ಇದು ಏನೋ ಬೇರೆ ಬೇರೆ ಇಲ್ಲಿ ಇದು ಈ ಪ್ರಭುವಿನ ಪ್ರಶ್ನೆ ಬೇರೆ ಉತ್ತರ ಬಯಸಿದೆ. ಸಣ್ಣ ಹುಡುಗಿರಿ ಇಲ್ಲ 16, 17, 18 ವರ್ಷ ಹೊರಗೆ ಬೇರೆ ಉತ್ತರ ಬಯಸಿದೆ. ನಾನು ಯಾರು, ನಮ್ಮ ಮೂಲ ಸ್ವರೂಪ ಏನು ಅಂತ ಕೇಳ್ತದ ಅಂತ ತಿಳ್ಕೊಂಡು ಇಷ್ಟು ಹೇಳ್ಬೇಕಾಗಿರ್ತೈತಿ. ನಮ್ಮ ಅಜ್ಜನ ತಂಗಿ ಇದ್ದೀನಿ, ನಮ್ಮ ಊರಿಗೆ ಬಗ್ಗೆ ಮುಗಿತೈತೆ. ನೀನು ಆರೆಂದು ಹೇಳ ಎದೆಯವ್ವ, ಯಾರಿದ್ದವ್ವ ನೀನು ಹೇಳು. ಆಲೋಚನೆ ತೊಳೆದು ನೋಡಿ. ಮುಕ್ತಾಯ ಪಟ್ಟಂತ ಆಲೋಚನೆ ತೊಡಗಿ ಮಹಾಜ್ಞಾನ ಸ್ಥಿತಿ ಹೋಗ್ಬಿಟ್ಟ. ಆರೆಂದು ಕುರುಹು ಬೇಯಿಸಿಕೊಳ್ಳಲು ಏನೆಂದು ಹೇಳುವುದಲ್ಲ ಆರೆಂದು ಕುರುಹು. ಈ ನಾನು ಗುರುತು ಕೇಳ್ತಿದೆಯಲ್ಲ, ಆರೆಂದು ಕುರುಹು ಬೇಯಿಸಿಕೊಳ್ಳಲು ಏನೆಂದು ಹೇಳುವುದಯ್ಯ? ನೀನು ಏನಂತ ಹೇಳಪ್ಪ ನನ್ನ ಕುರಿಕೆ ನಿನಗೆ? ಕಾಯ ನಾನಂತೀನಿ, ಕಾಯಗಳಿಗೆ ಮಾಯ ಇಲ್ಲ. ಕಾಯ ಇದ್ದಲ್ಲ ಇದು ದೇಹ, ಇದು ನಾನಂತ ದೇಹ ಇಟ್ಕೊಂಡು ದೇಹದಿಂದ ಕೊಡ್ಬೇಕಂತೀನಿ. ನಾನು ಕಾಯನ ಭಾವ ನನ್ನಲ್ಲಿಲ್ಲ. ಎಷ್ಟು ಜ್ಞಾನಿ ಇದೆಯಾ ತಾಯಿ ಪಾಪ, ಏನು ಅನ್ನನೇ ಸನ್ಮಾನ ಇದೆ. ಕಾಯಗಳಿಗೆ ಮಾಯ ಇಲ್ಲ. ಮಾಯ ಅಂದ್ರೆ ಸುಳ್ಳು ದೇಹನೇ ನಾನು ಮಾಯ ಅಂತ. ಮಾಯ ಅಂದ್ರೇನು? ಇಲ್ಲದನ್ನ ಇದೆ ಅಂತ ನಂಬತ್ ಮಾಯ ಅಂತ. ಇಲ್ಲದನ್ನ ಇದೆ ಅಂತ ಮನುಷ್ಯ ಭಾವಿಸ್ತಾನ ಅಂತ ಮಾಯೆ ಇಲ್ಲ. ಕಾಯದೊಳಗೆ ಮಾಯ ಇಲ್ಲ. ಈ ದೇಹದೊಳಗೆ ನಾನೇ ಕಾಯ ಇಲ್ಲ. ಭಾವದೊಳಗೆ ಭ್ರಮೆ ಇಲ್ಲ. ಅಪೂರ್ಣವಾಗಿ ಕುಂತು ಚಿಂತನೆ ಮಾಡಬೇಕು ಅಂತ ಭಾವದೊಳಗೆ ಭ್ರಮೆ ಇಲ್ಲ. ಭಾವದೊಳಗೆ ಏನಿದೆ? ಶಿವಭಾವ ಇದೆ. ಭ್ರಮೆ ಅಂದರೆ ನನ್ನ ಸ್ವರೂಪವನ್ನು ಮಾತು
ನಾ ಹೆಣ್ಣು, ನಾ ಗಂಡು, ನಾ ಅದು, ನಾ ಇದು, ಆ ಸಮಾಜ, ಈ ಸಮಾಜ ಹೇಳ್ಕೊಂಡು ಭ್ರಮೆ ಅಂತ ಹೇಳ್ತೇವೆ. ವಾಸ್ತವವನ್ನು ಕಾಯಗಳಿಗೆ ಮಾಯ ಇಲ್ಲ, ಭಾವಗಳಿಗೆ ಭ್ರಮೆ ಇಲ್ಲ, ಕರೆದು ಬೇಸುಗೊಬ್ಬರೇ ಕೂಗು ಇಲ್ಲ, ಕರೆದು ಯಾರು ಅಂತ ಕೇಳ್ತೀವಿ, ನಮ್ಗೆ ಗುರ್ತೇ ಇಲ್ಲ, ಗುರ್ತೇನಿಲ್ಲ, ನಿರವೇವು ದೇಹ ನಾನಲ್ಲ, ಅಂಗಿನ ನಾವೇನು ಅಂಗಿನ ನಾನಲ್ಲ, ಅಂಗಿ ಬಿಟ್ಟು ಕಾಯ ಬೇರೆ, ಇಲ್ಲಿ ಕಾಯ ನಾನ, ಅದು ನಾನಲ್ಲ. ಹೇಗೆ ಅಂತ ಈಗ ನಾವು ಜಾಗೃತ ಅವಸ್ಥೆಯಲ್ಲಿದ್ದೀವಿ, ಎಚ್ಚರಿದ್ದೀವಿ. ಎಚ್ಚರಿದ್ದಾಗ ಇದು ನನ್ನ ಮನೆ, ಇದನ್ನು ಮಕ್ಕಳು ಮರುಗಳು, ಇವನು ತಂದೆ ತಾಯಿ, ಇದನ್ನು ಬ್ಯಾಂಕ್ ಬ್ಯಾಲೆನ್ಸು, ಇದನ್ನು ಭೂಮಿ ಅಂತೆಲ್ಲ ಇರ್ತದೆ. ಈ ಪ್ರಸಾದ ಮಾಡಿ 10 ಗಂಟೆ ಮಲ್ಕೋಬೇಕು ನಾವು. ಏನಪ್ಪ 10 ಗಂಟೆ ಮಲ್ಕೊಂಡು ಬಿಟ್ಟು ಕಳ್ತಾನ ನಮ್ಮ ಮನೆಯಿಂದ ನಮ್ಮ ಮನೆ ಇಲ್ಲ. ಯಾಕ್ರಿಪ್ಪ ನಮ್ಮ ಮನೆ ಇಲ್ಲ, ನಮ್ಗೆ ನಮ್ಮ ಬ್ಯಾಂಕಿಗೆ ಬ್ಯಾಲೆನ್ಸ್ ರೊಕ್ಕ ಇಲ್ಲ, ನಮ್ದಿಲ್ಲ ಅಲ್ಲಿ. ನಮ್ಮ ಆಸ್ತಿ ಪಾಸ್ತಿ ನಮ್ದಿಲ್ಲ, ನಮ್ಮ ಬಂಧುಗಳಿಗೆ ನಮ್ದಿಲ್ಲ. ಒಳಗೆ ಜೀವ ಆಯ್ತಾ ಇಲ್ಲೋ? ಏನು ಡೆಡ್ ಬಾಡಿ ಇದೆ ಅದು? ಇದ್ರೂ ಕೂಡ ಇಲ್ಲಲ್ಲ. ಅದು ದೇಹ ಭಾವಕ್ಕೆ ಬಂದಾಗ ಅದು ಶುರು ಆಗ್ತದೆ. ಇದು ಮುಖ್ಯ ಕೇಳ್ತಾರೆ, ಎಂಥ ಮಾತು. ಕರೆದು ಬೇಸಗೊಬ್ಬರೇ ಗುರುವಿಲ್ಲ, ನನಗೆ ಗುರುತಿಲ್ಲ, ನನ್ನ ಬಣ್ಣ ಇಲ್ಲ, ನನ್ನ ಆಕೃತಿ ಇಲ್ಲ. ತಲೆ ಎಳೆದು ನೆನೆಗೆಟ್ಟು ಬೆಳಗುವ ಜ್ಯೋತಿ ಎನ್ನ ಅಜಗಣ್ಣನ ಬೆನ್ನ ಬಳಿಯೋಳಾನಯ್ಯ ಅಂತ ಉತ್ತರ ಕೊಟ್ಟರು. ಎಂತ ಉತ್ತರ ಇದು? ತಲೆ ಎಳೆದು, ತಲೆ ಅಂದ್ರೆ ಅಜಗಣ್ಣ, ನಾನು ಬೇರೆ ಲಿಂಗ ಬೇರೆ ಅಂತ ಭಿನ್ನ ಬುದ್ಧಿ ಇದ್ದಿಲ್ಲ. ಭಿನ್ನ ಬುದ್ಧಿ, ತಲೆ ಅಂದ್ರೆ ಭಿನ್ನ ಬುದ್ಧಿ, ನಾನು ಬೇರೆ ಅದು ಬೇರೆ ಅಂತ ಇದ್ದಿಲ್ಲ. ಅಖಂಡ ಪರವಸ್ತುವಿನಲ್ಲಿ ಒಂದಾಗಿದ್ದ. ತಲೆ ಎಳೆದು ನೆನೆಗೆಟ್ಟು ನೋಡಿ ಬೆಳಗು ಅಜಗಣ್ಣನ ಬೆನ್ನ ಬಳಿಯವಳು, ಅವನ ಪರಂಪರೆ ಬಂದವಳು. ನಾನು ಪರಸ್ಪರ ವಸ್ತುವಿಂದ ಅಜಗಣ್ಣ ಬಂದ, ಮುಕ್ತಕ್ಕೆ ಹೆಂಗೆ ಬಂದಳು? ಹಂಗೆ ಬಂದಳು. ಆಕಿನ ಹಂಗೆ ಬಂದಳಲ್ಲ, ಬೆನ್ನ ಬಳಿಯವಳು ಅಂತ. ಅದು ಬೆನ್ನಿಗೆ ಇದ್ದಕ್ಕೆ ಒಂದು ಅರ್ಥ ಕೊಡ್ಬೋದು. ಅದು ಆಧ್ಯಾತ್ಮಿಕ ಅರ್ಥ ನೋಡಿದಾಗ ಆ ವಸ್ತುವಿನ ಜೊತೆ ನಾನು ಅವನ ಜೊತೆ ಅದೇ ವಸ್ತು ಬಂದೀನಿ. ತನ್ನ ಎರಡು ನೆಲೆಗಟ್ಟು ಬೆಳಗು ಜ್ಯೋತಿಯನ್ನ ಅಜಗಣ್ಣನ ಬೆನ್ನ ಬಳಿಯೋಣಾನಯ್ಯ. ಅಜಗಣ್ಣ ವರ್ಣನೆ ಮಾಡ್ತಾರೆ. ಅಜಗಣ್ಣ ಸಚ್ಚಿದಾನಂದ ಸ್ವರೂಪಿ ಇದ್ದ, ಮಹಾಜ್ಞಾನಿ ಇದ್ದ, ಮಹಾನುಭಾವಿ ಇದ್ದ, ನಾನೇನೋದು ಅದಿದ್ದ, ತಾನೇ ಆ ಸ್ವರೂಪ ಆಗಿ ನಿಂತಿದ್ದ. ಇವು ವರ್ಣನೆ ಮಾಡ್ತಾರೆ. ಪ್ರಭು ಅಂತ ಆಗ ವಚನ ನೋಡ್ಬೇಕಾಗ್ತದೆ. ಏನಂತ ನನ್ನ ಕೊಡ್ತೇವೆ, ಸತ್ಯನಾರಾಯಣ ಸ್ವರೂಪಿಯಾಗಿರುವಂತಹ ಕಾಯ ಮನ ಭಾವ ಎಲ್ಲ ಅಳಿಸಿ ತಾನೇ ತಾನಾಗಿರುವಂತಹ ಅಜಗಣ್ಣನಿಗೆ ಕಂಡು ನಾನು ಶರಣಾಗಿರುತ್ತೇನೆ. ಅಜಗಣ್ಣಗೆ ನಾನು ಶರಣು. ಯಾರಂದ್ರು? ಮುಕ್ತ ಆಶ್ಚರ್ಯ. ಅಜಗಣ್ಣಗ ಲೋಕ ಭಾಳ ಜನ ನೋಡ್ಯಾರ. ಎತ್ತು ಕಾಯವ, ಹೊಲ ಮಾಡವ, ಇಟ್ಟೆ ತಿಳ್ಕೊಂಡಿದ್ರು. ಯಾರಪ್ಪ ಅವ್ರ ನೀವು ಯಾರು? ಯಾವ ಶಿವಗಳು ಮಾತೃಗಳು ಗೊತ್ತಿರ್ತಾರೆ, ವ್ಯಕ್ತಪಡಿಸ್ಕೊಡಲ್ಲ. ತಮ್ಮೊಳಗೆ ನಾವು ಜಾಗೃತಾಗಿರ್ತ. ಹುಚ್ಚನಾದ ತಿರುಗಿ ಎತ್ತರಗಳ ಮನೆಗೆ ಅಂತ ಸಿದ್ಧಲಿಂಗೇಶ್ವರ ಹೇಳ್ತಾರೆ. ಹುಚ್ಚನಾಗಿರಬೇಕು, ಎತ್ತರವಿರಬೇಕು ನಡೆನುಡಿಯಲ್ಲಿ, ಮತ್ತರವಿರಬೇಕು ಬಹು ಸಂಸಾರದಲ್ಲಿ, ಹುಚ್ಚನಾಗಿರಬೇಕು ಜನರ ಕಣ್ಣಿನಲ್ಲಿ, ಮನ ಅಚ್ಚೊತ್ತಂತಿರಬೇಕು ಲಿಂಗದಲ್ಲಿ. ಈ ಶಬ್ದ ನಿಲುವು. ಮನ ಅಚ್ಚೊಂತಿರಬೇಕು ಲಿಂಗದಲ್ಲಿ. ಹೇಗಿತ್ತಲ್ಲ ಚಿಂತ ಅಜಗಣ್ಣ ಯಾರ ಕಂಡು ಹಿಡಿದೇ ನಿಲುವು. ಇಲ್ಲಿವರೆಗೆ ಅಜಗಣ್ಣನ ನಿಲುವನ್ನ ಕಂಡು ಹಿಡಿದೋದು ಯಾರೂ ಇಲ್ಲ. ಅಣ್ಣನ ನಿಲುವು ತಂಗಿ ಗೊತ್ತು, ತಂಗಿ ನಿಲುವು ಅಣ್ಣ ಗೊತ್ತು, ಮೂರದು ಯಾರು ಅದಿದ್ದಿಲ್ಲ. ಅಕ್ಕಿನ ಮೂಲ ಹೆಂಗೆ ಮಾಡ್ತಾರೆ. ಒಬ್ಬ ಶರಣರನ್ನು ಗುರುತಿಸ್ಬೇಕಾದ್ರೆ ಮತ್ತೊಬ್ಬ ಶರಣ ಇರಬೇಕು. ಒಬ್ಬ ಶರಣರನ್ನು ಗುರುತಿಸ್ಬೇಕಾದ್ರೆ ಮತ್ತೊಬ್ಬ ಶರಣ ಮತ್ತೆ ಶರಣ ಕಾಣ್ತಾರೆ, ಉಳಿದವ್ರಿಗೆ ಕಾಣಲ್ಲ. ಬಸವಣ್ಣ ವಿಶ್ವಕ್ಕೆ ಗುರು.
ಇಡೀ ರಾಜ್ಯದ ದೇಶದ ಮೂಲೆ ಮೂಲೆಯನ್ನೆಲ್ಲ ಬಸವಣ್ಣವರಿಗೆ ಆಕರ್ಷಿತಾಗಿ ಬಂದರು. ಶಿವನೇ ಬಸವ, ಬಸವನೇ ಶಿವ ಅಂತ ಕೊಂಡು ಸುದ್ದಿ ಮಾಡೋದು. ಅಲ್ಲೇ ಕೊಂಡೆ ಬಂತು ನಿಂತ. ಬಸವಣ್ಣ ನಿಜವಾದ ಕಂಡಿಲ್ಲ. ಕಂಡರ ಕೊಂಡೆ ಮಂಚ ಬಸವಣ್ಣ ಕಾಣಿಸಿಲ್ಲ. ಯಾಕೆ ಶರಣನ್ನು ಕಾಣಬೇಕಾದ್ರೆ ಶರಣ ಬೇಕು. ಒಬ್ಬ ಮನುಷ್ಯ ಧ್ಯಾನ ಕೂತಿದ್ದ, ತಪಸ್ಸು ಕೂತಿದ್ದ. ಬೆಳಗಿನ ಜಾವ ಊರು ಹೊರಗಡೆ ಮರದ ಕೆಲಸ. ಒಬ್ಬ ದಾರಿ ಹೋಗಿ ಬಂದ. ಅವ ಕಳ್ತನ ಮಾಡಿ ಹೊಂದಿದ್ದ. ಇವನು ನೋಡ್ದ, ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾನೆ. ಇವ ಏನು ತಿಳ್ಕೊಂಡಂದ್ರೆ, ಇವ ಕಳ್ತನ ಮಾಡಕ್ ಕಾಣ್ತಾನ, ನಿತ್ಯ ಹೊಟ್ಟು ಕಣ್ಣು ಮುಚ್ಚಿಬಿಡ್ತಾನ ಅಂತ ನಾವು ಹಂಗೆ ತಿಳ್ಕೊಂಡ. ನಾ ಇಷ್ಟು ಹುಷಾರಿದ್ದೀನಿ, ಈಗ ನಾ ಕಳ್ತನ ಮಾಡಿದ್ದೀನಿ. ಇವನು ಸಿಕ್ಕಾಕೋತಾನ ಕೊಡು ಅಂತ ಓಡ್ದವ. ಮತ್ತೊಬ್ಬ ಬಂದ, ಅವ ಬಂದು ನೋಡ್ತಾನೆ. ಯಾರೋ ಒಬ್ರು ಮಹಾಪುರುಷ ಇಲ್ಲ, ಮಹಾಪುರುಷ ಕುಂತನಲ್ಲಿ ಇವಾಗ ಹುಡುಕು ಬಂದು ನೋಡ್ತಾನೆ. ಇವ ಅಂತಾನೆ, ಇವ ಎಲ್ಲಿ ಒಂದು ಬಾಟ್ಲ ಕುಡ್ದನೋ ಕಣ್ಣು ಚಿಕ್ಕ ಬಿಡ್ತಾನೆ. ನಾ 3 ಬಾಟ್ಲ ಕೊಡ್ದು ಬಂದೀನಿ, 5 ಜಾಗೃತಿಗೆ ಅಥವಾ ನೋಡಿ. ಒಬ್ಬ ಮಹಾಪುರುಷ ನೋಡಿಕೊಂಡು ನೆನಪುತ್ತ ಇವ ಹಂಗೆ ಹೋದ. ಮತ್ತೊಬ್ಬ ಸಾಧಕದ ನಿಮ್ಮಂತ ಸಾಧಕ ನೋಡ್ತಾನೆ. ಯಾರು ಮಹಾಶರಣರು ಮಹಾತ್ಮರಿಗೆ ಕೊಡ್ತಾರ, ಅವರು ಸಮಾಧಿಗೆ ಬಂದು ಮಾಡಬಾರ್ದು. ನಾನು ಹೋಗಿ ಅವ್ರ ದರ್ಶನ ತಗೊಂಡು ಆಶೀರ್ವಾದ ಜೋರಿನ ಬಂದು ಅವ್ರು ಧ್ಯಾನಮಗ್ನಾದ್ರು ಇವಾಗ ಬಂದು ನಮಸ್ಕಾರ ಮಾಡಿ ಹಂಗೆ ಶಾಂತ ಅವ್ರ ದೃಷ್ಟಿಕೊಂಡು ಇಟ್ಕೊಂಡು ನೋಡ್ಕೊಂಡು ಕುಂತ. ಆ ವ್ಯಕ್ತಿ ಒಬ್ಬನೇ, ಸಾಧಕ ಶಿವಯೋಗಿ ಒಬ್ಬನೇ. ನೋಡೋರು ಬ್ಯಾರೆ ಬ್ಯಾರೆ, ಅವ್ರು ಹೆಂಗಿರ್ತಾರೆ ಹಂಗೆ ನೋಡ್ತಾರೆ. ಈಗ ನಾನು ಹೇಗಿರಲಿಲ್ಲ ಅಂಟು ಬ್ಯಾರೆ ಗೊತ್ತಾಗಲ್ರಿ. ಅವ್ರು ಹೆಂಗೆ ನಾ ಕಾಣ್ತೀವಿ ಹಂಗೆ ಕೊಡ್ತಾರೆ. ಅವ್ರು ನಾವು ಹೆಂಗೆ ಕಾಣ್ತೀವಿ ಅವ್ರು ಚಲ ಯಾರಿಗೆ ಹಾಗೆ ಇಲ್ಲಿ ಮುಕ್ತಾಯಕ್ಕ ಈ ಶರಣ ಅಜಗಣ್ಣನನ್ನ ಕಂಡು ಹಿಡಿಬೇಕಾಯ್ತು ಅಂದ್ರೆ ಇವು ನಿಲುವು ಕಂಡು ನಮೋರ್ನು ಅಂತಾನಂದ್ರೆ ಈ ಮೂರ್ತಿ ಸಣ್ಣದಲ್ಲ ಅಂತ ನೋಡಿ. ಈ ಮೂರ್ತಿ ಸಣ್ಣದಲ್ಲ. ಎಲ್ಲ ಅಜಗಣ್ಣನ ಕಂಡು ಶರಣೆ ಪಾತ ನೀನಾರಯ್ಯ. ನಾನು ಅಜಗಣ್ಣ ಸಜ್ಜನ ಸ್ವರೂಪಿ, ನೆರವೇರಿದಲ್ಲಿ ನಿರ್ಣಯ ಸಾಧಿಸಿದ ಅಜಗಣ್ಣ. ಅಂತ ಅಜಗಣ್ಣನ ಕಂಡು ಅವ್ನು ನಿಲುವನ್ನು ಕಂಡು ಶರಣಲ್ಲ ನೀನು ಯಾರು ಮಾಡಿದ. ಎಂಥ ಪ್ರಶ್ನೆಗಳು ಇರುತ್ತಲ್ಲ. ಅಧ್ಯಾತ್ಮ ಕಾರಣ ಜೀವ ಪರಮಾಣು ಭೇದ ಇದೆ. ನಮ್ಮ ಪರಿಚಯ ಆಗ್ತಾ ಇದೆ. ಅಕ್ಕ ಹೇಳೋದು ನೀನು ಯಾರು? ಅಯ್ಯೋ ನನ್ನ ಪರಿಚಯ ನಮ್ಮ ನೋಡಿ, ಧರೆ ಆಕಾಶ ಮನೆಗಟ್ಟದೊಂದು ನನ್ನ ಪರಿಚಯ. ಅವ ಹಂಗೆ ಹೇಳ್ತಾರೆ, ಧರೆ ಆಕಾಶ ಮನೆಗಟ್ಟದೊಂದು. ನಾ ಯಾವ ಹುಟ್ಟಿ ಭೂಮಿ ಹುಟ್ಟಿಲ್ಲ, ಆಕಾಶ ಹುಟ್ಟಿಲ್ಲ. ಧರೆ ಆಕಾಶ ಮನೆಗಟ್ಟದೊಂದು ನೋಡಿ. ಶರಣಾರ್ಥಿ ತಾಯೇ, ಧರೆ ಆಕಾಶ ಮನೆಗಟ್ಟದೊಂದು. ಹರಿವ ಅನಿಲ ವಾಯು ಜಲ ನೋಡಿದವಲ್ಲ, ಆಕಾಶ ವಾಯು ಅಗ್ನಿ ಪೃಥ್ವಿ ಯಾವ ತತ್ವ ಹುಟ್ಟಿದಲ್ಲ ಏನೋ ಆಗ ನಮ್ಮ ಹುಟ್ಟಿಲ್ಲ. ಹರಿ ಆಕಾಶ ಮನೆಗಟ್ಟದೊಂದು. ಹರಿವ ಅನಿಲ ಜಲ ನಾವು ಹುಟ್ಟಲಾರ್ದ ಮೊದಲ ನಮ್ಮ ಅದಕ್ಕೆ ಮೊದಲೇ ಹುಟ್ಟಿದ ಬೆಳೆದ ನಮ್ಮ ಅಯ್ಯ. ಅವರ ಆ ಲಿಂಗಕ್ಕೆ ಪರಸ್ಪರ ವಸ್ತುಗೆ ಹುಟ್ಟಿಲ್ಲಲ್ಲ, ಅದಕ್ಕೆ ಮೊದಲು ನಮ್ಮ ಹುಟ್ಟನ ಹುಟ್ಟದೆ ಬೆಳೆದ ಹುಟ್ಟನಲ್ಲ. ನಮ್ಮಪ್ಪ ಹುಟ್ಟದೆ ಬೆಳೆದ ಪರಸ್ಪರ ಶಕ್ತಿಗಿಂತ ಆಚೆ ಮೊದಲ ಹುಟ್ಟದೆ ಬೆಳೆದ ನಮ್ಮಯ್ಯ. ಈ ಇಬ್ಬರ ಬಸವಳಿ ಬಗ್ಗೆ ನಾನು ನೋಡಿ, ಶಿವತತ್ವ ಚಿತ್ ಶಕ್ತಿ
ಎರಡರೂ ಹೊಟ್ಟು ಗರ್ಭದಿಂದ ಬಂದವ ನಾನು ಏನ್ ಬರ್ತೀನಿ ಹೇಳಿದ್ರು ಅಲ್ಲ ಕೊಡ್ಬೇಕು. ಏನ್ ಹೇಳಿದ್ರಪ್ಪ, ನಾನು ಅದೇ ಸ್ವರೂಪ ಅಂತ ಹೇಳಿದ್ರ, ನಾನು ಆ ಪರಸ್ಪರ ವಸ್ತುವಿನ ಸ್ವರೂಪನ ಅಂತ ಹೇಳಿದ್ರ, ಇಬ್ಬರ ಬಸಲ್ಲಿ ಬಂದ್ರೆ ನಾನು ನಮ್ಮ ಪರಿಚಯ ಮಾಡ್ಕೊಡ್ತಾರವ ಅವ್ರು ಬನ್ನದು ನಮಗೆ ಈ ಮೂಲಕವಾಗಿ ನಮ್ಮ ಪರಿಚಯ ನಮ್ಮ ಮಾಡಕತ್ತಾರ. ನಮ್ದೇ ಪರಿಚಯ ಇದು. ಇಬ್ಬರ ಬಸಲ್ಲಿ ಬಂದೆ ನಾನು ಎಂಬ ತೈರು 50 ಚಿಚ್ಚಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಪರಾಶಕ್ತಿ, 5 ಶಕ್ತಿಗಳು ನನ್ನ ತಂಗಿಯವರು ನಮ್ಮ ಜೊತೆ ಬಂದ ಹುಡುಕಿ. ನಾ ನಿಮ್ಮ ಭಾವ ಅಲ್ಲ ಇರ್ತೀನಿ, ನಿಮ್ಮ ಭಾವ ಅಲ್ಲ ಇರ್ತೀನಿ. ಯಾರು ನಾನು? ನಿಮ್ಮ ಭಾವ ಅರ್ಥ ಏನು? ಕೆಲವು ಸಾಹಿತ್ಯಗಳು ಬರೆದಾಗ ಹೆಂಗೆ ಬರ್ದ ಭಾವ ಅಂತೇಳಿ ಅವು ವ್ಯಂಗ್ಯ ಆಡ್ಯಾರ ಅಂತ ಬರೋದು ಹಂಗಲ್ಲದು. ನಾ ನಿಮ್ಮ ಭಾವ ಅಲ್ಲ ಇದ್ರೆ ನಿಂದು ಯಾವ ಶಿವಭಾವ ಇದೆಯೋ ಅದೇ ಭಾವ ನಂದು. ನೋಡ್ರಪ್ಪ ಎಂತ ತತ್ವಜ್ಞಾನಪ್ಪ ಇದು ಸಿಗ್ತದೇನು ಇಲ್ಲ. ನಾ ನಿನ್ನ ಭಾವ ಅಲ್ಲ ಏನು, ನೀ ನನಗೆ ನೆಗವೇನು ಲಿಂಗ ಲೀಲ ವಿಲಾಸ. ಲಿಂಗ ನೀನು ಲಿಂಗ, ನಾನು ಲಿಂಗ ಲೀಲ ವಿಲಾಸ. ಅನುಭವ ನೋಡ್ಬೋದು ಮತ. ಇದು ಲಿಂಗ ಲೀಲೆ ಅಲ್ಲೇನಿದೆ, ಲಿಂಗ ಲೀಲೆ ಭಕ್ತಿಯಿಂದ ಕೇಳ್ತಾ ಇದ್ದೀನಿ, ಭಕ್ತಿಯಿಂದ ಹೇಳ್ತಾ ಇದ್ದಾರೆ. ಹೇಳೋದ ಆನಂದ ಹೆಂಗಿದೆ ಅದು? ಇದು ಲಿಂಗ ಲೀಲ ವಿಲಾಸ. ನೋಡಿ, ನಾನು ನಿಮ್ಮ ಭಾವನ ಅಲ್ಲ ಹೇಳಿ ನನ್ನ ಕೃತಿ ಹೇಳಿ ನಮ್ಮ ಗುಹೇಶ್ವರನ ಕೈ ಹಿಡಿದು ಪರಮಸುಖಿ ಆಗಿರೋದು ಕಳವಲ ಕಂದಿರುವುದೇಕೆ ಹೇಳ? ನಮ್ಮ ಗುಹೇಶ್ವರ ಲಿಂಗವನ್ನು ಹಂಗೆ ಇಟ್ಕೊಂಡಿದ್ದೇವ, ಅವಸ್ಥೆಯಲ್ಲಿ ಹೊರಗೆ ಬಂದಿದ್ದೀವಿ. ಅದೇ ಸ್ವರೂಪವನ್ನು ಸಹಸ್ರಾರ್ಧಂತ ಅರಿದುಕೊಂಡು ಹಂಗೆ ಇಟ್ಕೊಂಡಿದ್ಯಾ, ಅದು ಪರಮಸುಖಿ ಆಗಿರ್ಬೇಕು. ನಮ್ಗೇನು ರಿಸಲ್ಟ್ ಕೊಡ್ತೇವೆ ಅಂದರೆ ಇಷ್ಟಲಿಂಗವನ್ನು ಧರಿಸಿದ್ದು ಯಾವಾಗಲೂ ಸುಖಿಯಾಗಿರಬಾರ್ದು, ಇರೋದಿಲ್ಲ. ಪರಮ ಸುಖಿಯಾಗಿರ್ಬೇಕಾಯ್ತವ. ಹಂಬಲಿಸಿ ಪರಿತಾಪ ಇದೆ, ಮತ್ತೆ ಸುಖಿ ದೇವರನ್ನು ಕೇಳ್ತಾರೆ. ದೊಡ್ಡ ಉದ್ದು ನಡೀತೀವಿ ನಮ್ಮ ಆಗಾಗ ಸಂದರ್ಭ ಈಗ ತಗೋತೀವಿ ಮಾಡಿದ್ವಿ. ಅವರಿಬ್ಬರು ಚರ್ಚೆ ಏನು ಮಾಡಿ ನಮ್ಗೇನು ಹೇಳಿದ್ರು ಅಕ್ಕ ಮಾಡಿ, ಜೀವ ಪರಮಲ ಭೇದ ಭಾವವನ್ನು ಅರಿವೋಡೆ, ಜೀವ ಪರಮಲ ಭೇದ ಭಾವವನ್ನು ಅರಿವೋಡೆ, ಆವಾವ ಪರಿಯೋ ಜಂತಿ ಮುಂದೋ. ಯಾವ್ದು ಇರ್ತದ ಜೀವ ಪರಮರ ಭೇದ? ಏನು ಸ್ಪಷ್ಟ ಆಯ್ತು ನಮ್ಗೆ? ಜೀವ ಪರಮರ ಭೇದ ಭೇದ ಇಲ್ಲ. ಅದು ಮರ ಇದು ಬೀಜ, ನಾವೆಲ್ಲ ಲಿಂಗದ ಬೀಜಗಳು. ನಮ್ಮದನ್ನ ನಾವು ಅರ್ಪಿಸ್ಕೊಳ್ಬೇಕು. ನಮ್ಮ ಶಕ್ತದಲ್ಲಿ ಪಿಂಡ ಸ್ಥಳ, ಪಿಂಡ ಜ್ಞಾನ ಅಂತ ಬರ್ಬೋದು. ಏನು ಹೇಳ್ಬೇಕು? ಪಿಂಡ ಸ್ಥಳದಲ್ಲಿ ಕಲ್ಲೊಳಗೆ ಹೊನ್ನುಂಟು, ಮರದೊಳಗೆ ಅಗ್ನಿ ಉಂಟು, ಹಾಲೊಳಗೆ ತುಪ್ಪ ಉಂಟು, ಅಂತರ್ಯಾಗಿಯಲ್ಲಿ ಶಿವಲಿಂಗ. ಪಿಂಡ ಜ್ಞಾನ ಪಿಂಡ ಸ್ಥಳ. ಹಾಲಿನ ತುಪ್ಪ ಕಣ್ಣಿಗೆ ಕಾಣಲ್ಲ, ಮತನ ಕ್ರಿಯೆ ಮಾಡಿ ಬೆಣ್ಣೆ ಬರ್ತದೆ, ಬೆಣ್ಣೆ ಹಾಕಿ ತುಪ್ಪ ಆಯ್ತು. ಕಲ್ಲಿನೊಳಗೆ ಬಂಗಾರ ಇರ್ತದೆ, ಹಟ್ಟಿ ಚಿನ್ನದನ್ನ ಏಕದೆ ಕಲ್ಲಿನೊಳಗೆ ಕೊರತೆ ಅವ್ಯಕ್ತವ ಅಡಗಿದೆ. ಅದೇ ರೀತಿ ಬೀಜದೊಳಗೆ ವೃಕ್ಷ ಉಂಟು, ಅಂತರ್ಯಾಮಿಯಲ್ಲಿ ಶಿವನಿ ಹಣ. ನಮ್ಮ ಅಂತರಂದ್ರೆ ಕೂಡ ಶಿವನೇ ಪರಮವಸ್ತು ಇದೆ. ತೋರಬಲ್ಲ ಗುರು ಸುಳಿಯಲು ಇದಕ್ಕೇನು ಬೇಕು? ತೋರುವಂತ ಮಹಾಪುರುಷರು ಬೇಕು. ನಮ್ಮೊಳಗೆ ದೈವತ್ವ ಇದೆ, ನಮ್ಮೊಳಗೆ ನಾನೇ ಇದ್ದೀನಿ ಅಂದಾಗ ಮಾತ್ರ ಸಾಮರ್ಥ್ಯ ಸಾಧಕದಲ್ಲಿ ಇದೆ ಬರಲ್ಲ. ಯಾಕೆ ಒಂದಾಯ್ತಪ್ಪ? ಅಂಗಲಿಂಗ ಯಾಕೆ ಒಂದಾಗಬೇಕು? ಲಿಂಗನೇ ಬೇರೆ, ಅಂಗನೇ ಬೇರೆ ಇದ್ರೆ, ಜೀವನೇ ಬೇರೆ, ಜೀವನೇ ಬೇರೆ ಇದ್ರೆ, ಆತ್ಮನ್ ಬೇರೆ, ಪರಮಾತ್ಮ ಬೇರೆ ಇದ್ರೆ ಸಾಮರ್ಥ್ಯ ಸಾಧಿಸ್ತದೆ. ಯಾವಾಗಲೂ ಸಜಾತಿ ಒಂದು ಕೊಡ್ತದೆ ಹೊರತು ವಿಜಾತಿ ವಸ್ತುವನ್ನು ಕೊಡಲ್ಲ. ಇಂಥ ಉದಾತ್ತವಾಗಿರ್ತಕ್ಕಂಥ ತತ್ವಜ್ಞಾನ ಮಹಾಮಾತೆ ಅಕ್ಕಮಾದೇವರು ಉಪದೇಶ ಮಾಡ್ತಾರೆ. ನಮ್ಗೇನು ರಿಸಲ್ಟ್ ಕಂಡು ಅಂತಂದ್ರೆ
ನಾವು ಶಿವಯೋಗ ಸಾಧಿಸ್ಬೇಕು, ಲಿಂಗಾಂಗ ಸಾಮರ್ಥ್ಯ ಸಾಧಿಸಬೇಕಾದ್ರೆ ಯೋಗಾಂಗ ಕ್ರಿಯೆ ಅರ್ಥ ಮಾಡ್ಬೇಕು. ಯೋಗ ಕ್ರಿಯೆಗಳು ನಮ್ಮ ಏನು ಹೇಳಿದ್ರು ಇವತ್ತು ನಾವೆಲ್ಲ ಪರಸ್ಪರ ವಸ್ತುವಿನ ಅಂಶಸ್ಥರು, ತದಂಶಸ್ಥರಿದ್ದೀವಿ. ಭೇದ ಇಲ್ಲ, ಜೀವ ಪರಮ ಭೇದ ಭಾವದ ಅರಿವಡೆ ಅವಾಗಲೇ ಇರ್ತೀವಿ. ಯಾವ ರೀತಿ ಇರ್ತದ ನನ್ನ ಅನುಭವ ಹೇಳ್ತೀನಿ ಅಂತ ಹೇಳಿ ಅಕ್ಕ ಮಹಾದೇವಿಯವರು ನಮ್ಗೆ ಈ ಶಿವಯೋಗದ ರಹಸ್ಯದ ಈ ವಸ್ತುವಿನ ಸ್ವರೂಪ ತಿಳ್ಕೊಂಡು ಅದೇ ಸ್ವರೂಪ ನಾವು ಆಗ್ಬೇಕು. ಅದೇ ಸ್ವರೂಪ ನಾವು ಅಕ್ಕ ಆಗಿದ್ದು, ಅಕ್ಕ ಮಹಾದೇವರು ಆಗಿದ್ರು. ಆದಾಗಿ ಬರ್ತದೆ ಅಂತ ಅಂಗವ ಲಿಂಗಮುಖಕ್ಕೆ ಅರ್ಪಿಸಿ ಅಂಗ ಅನಂಗವಾಯಿತು. ಇನ್ನು ಅಂಗ ಧರಿಸ್ಕೊಂಡಿದ್ವಿ, ಸ್ಥೂಲಾಂಗ ಇದೆ, ಸೂಕ್ಷ್ಮಾಂಗ ಇದೆ, ಕಾರಣಾಂಗ ಇದೆ. ಮೂರು ಅಂಗದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ನಾವು ಮೂರು ಅಂಗಗಳ ಮೂಲಕವಾಗಿಯೇ ಬದುಕು ಮಾಡ್ತಾ ಇದ್ದೀವಿ. ಯಾವುದೇ ಕಾರ್ಯ ಮಾಡಿದ್ರು ಕೂಡ ಈ ಮೂರು ಬೇಕು. ಕೈ ಇತ್ತು, ಕಾಲಿತ್ತು, ಕಣ್ಣಿತ್ತು, ಎಲ್ಲ ಇತ್ತು. ಮೆಂಟಲ್ ಹಾಳಾದ ಮೆಂಟಲ್ ಹಾಳಾಗ್ತದೆ. ಅದು ಬರ್ತಿತ್ತು ಕೈ ಕಾಲು ಹಟ್ಟ ಕಟ್ಟಾದ ಮನುಷ್ಯ ಮೆಂಟಲ್ ಹಾಳಾಗ್ತದೆ, ಕೂತಾಯ್ತದೆ, ಇದು ಇದ್ದಂಗೆ ಆಯ್ತದೆ. ಅದೊಂದು ಶರೀರನೇ ಅದು. ಅದಕ್ಕೆ ಅರ್ಥ ಹೇಳ್ತಾರೆ, ಅಂಗವ ಲಿಂಗಮುಖಕ್ಕೆ ಅರ್ಪಿಸಿ ಅಂಗ ಅನಂಗವಾಯಿತು. ಈಗ ತಿಳ್ಕೊಂಡೇವು ನಾವು ಯಾರು ಅಂತ, ಆಗ್ಬೇಕಲ್ಲ. ನಾವು ಯಾರು ಅಂದ್ರೆ ಪರಸ್ಪರ ವಸ್ತು ವಂಶಸ್ಥರು, ನಮಗೆ ಭೇದ ಇಲ್ಲ ತಿಳ್ಕೊಂಡ್ವಿ. ಅದು ಆಗ್ಬೇಕಲ್ಲ, ಹೆಂಗಾಗಬೇಕು ಅನ್ನೋದು ಹೇಳ್ತಾರೆ. ಅಂಗವ ಲಿಂಗಮುಖಕ್ಕೆ ಅರ್ಪಿಸಿ ಅಂಗ ಅನಂಗವಾಗಿತ್ತು. ಈ ಅಂಗ ಲಿಂಗಮುಖಕ್ಕೆ ಅರ್ಪಿಸಬೇಕು ಅಂದ್ರೇನು? ನಾವು ಮಾತನ್ನು ಅಂಗದ ಏನೋ ಇಂದ್ರಿಯ ಸತ್ಯವಾದ ಮಾತನ್ನು ಆಡಬೇಕು. ಕಣ್ಣಿನಿಂದ ಶುದ್ಧವಾದ ಸತ್ಯದ ಮಾತು ನೋಡಬೇಕು. ಕಿವಿಯಿಂದ ಪರಿಶುದ್ಧವಾದ ಮಾತ್ರ ಕೇಳಬೇಕು. ಇದೇ ಥರ ನಾವು ನಾಸಿಕನ್ನು ಸ್ವೀಕಾರ ಮಾಡುವಂಥ ಭಾವನೆಗೂ ಕೂಡ ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು. ಬರೀ ಗಾಳಿ ಸ್ವೀಕಾರ ಮಾಡೋದಲ್ಲ, ನಾವು ಅಪೇಕ್ಷೆಗಳು ಒಳ್ಳೆಯದಿರಬೇಕು, ಅಪೇಕ್ಷೆ ಒಳ್ಳೆಯದಿರಬೇಕು. ಆಮೇಲೆ ನಮ್ಮ ಕಾಲು ಸತ್ಪಥದಲ್ಲಿ, ಲಿಂಗ ಮಾರ್ಗದಲ್ಲಿ, ಶರಣ ಮಾರ್ಗದಲ್ಲಿ ನಡಿಬೇಕು. ನಮ್ಮ ಕೈ ಒಳ್ಳೆಯದನ್ನು ಮಾತ್ರ ಮಾಡಬೇಕು. ಹಿಂಗಾಯ್ತು ಅಂದ್ರೆ ಇದಕ್ಕೆ ಏನಂತಾರೆ? ಏನಂತಾರ? ಲಿಂಗಮುಖಕ್ಕೆ ಅರ್ಪಿಸುವ ಅಂತ ಕಾಯ ಅಂತ ಕರೀತಾರೆ. ಇದು ಲಿಂಗಮುಖಕ್ಕೆ ಅರ್ಪಿಸುವ ಒಂದು ಹ್ಯಾಂಗೋ ತಿಳ್ಕೊಬಾರಿ, ತೊಂದರೆಗೆ ಒಳಗೆ ಹಾಕ್ಬಾರ್ದು. ಲಿಂಗ ಅಂದ್ರೆ ಸತ್ಯ, ಲಿಂಗ ಅಂದ್ರೆ ಅರಿವು, ಲಿಂಗ ಅಂದ್ರೆ ಅರಿವಿನ ಶುದ್ಧವಾದ ಆಚರಣೆ. ಇವೆಲ್ಲ ನಮ್ಮ ಇಂದ್ರಿಯಾದಿಗಳ ಮೂಲಕ ನಾವು ಹಿಂಗೆ ಮಾಡ್ತೀವಿ ಅಂದ್ರೆ ಈ ಅಂಗ ಲಿಂಗ ಆಗ್ತದೆ. ಅದಕ್ಕೆ ಲಿಂಗಾಯತ ಆಗ್ತದೆ, ಲಿಂಗವಂತ ಆಗ್ತದೆ. ಅಂಗವ ಲಿಂಗಮುಖಕ್ಕೆ ಅರ್ಪಿಸಿ ಅಂಗ ಅನಂಗವಾಯಿತು. ಹೀಗೆ ನಾವು ಲಿಂಗಮುಖಕ್ಕೆ ಅರ್ಪಿಸಿದ್ವು ಅಂದ್ರೆ ಶಿವಯೋಗದ ಮೂಲಕ ಅದರಲ್ಲಿ ಮನಸ್ಸು ಬೆರೆಸಿ, ಅದರಲ್ಲಿ ಪ್ರಾಣ ಬೆರೆಸಿ, ಲಿಂಗಯ್ಯ ನೀನೇ ನನ್ನ ಪ್ರಾಣ, ಪ್ರಾಣವೇ ಲಿಂಗ, ಲಿಂಗವೇ ಪ್ರಾಣ. ಸಾಮರ್ಥ್ಯ ಉಳಿದಾಗ ದೇಹ ಭಾವ ಇರ್ತದೆ. ಅನಂಗಾಗಿದೆ, ಆಚರಣೆ ಮೂಲಕ ಅನಂಗ ಆಗ್ಬೇಕು, ಅನುಸಂಧಾನದ ಮೂಲಕ ಅನಂಗ ಆಗ್ಬೇಕು. ಅಂಗವ ಲಿಂಗಮುಖಕ್ಕೆ ಅರ್ಪಿಸಿ ಅಂಗ ಅನಂಗವಾಯಿತು. ಮನ ಸೂಕ್ಷ್ಮ ಸೇರ್ಬೇಕು. ಮನ ಅರಿವಿಗೆ ಅರ್ಪಿಸಿ ಮನ ಅರಿವಿಗೆ ಅರ್ಪಿಸಿ. ನಾನು ವಸ್ತು ಇದ್ದೀನಿ, ಎಲ್ಲರೂ ಅದೇ ಸ್ವರೂಪ ಅದ. ಇದು ಅರಿವು. ಯಾರಿಗೆ ಕೇಳು ಮಾಡಬಾರ್ದು, ಯಾರಿಗೆ ದ್ವೇಷ ಮಾಡಬಾರ್ದು, ಯಾರಿಗೆ ಮತ್ಸರ ಮಾಡಬಾರ್ದು, ಯಾರಿಗೆ ಅನ್ಯಾಯ ಮಾಡಬಾರ್ದು. ಈ ಭಾವ ಇರಬೇಕು. ಮನ ಅರಿವಿಗೆ ಅರ್ಪಿಸಿ ಮನವು ಲಯವಾಗಿದೆ. ಶರಣರಿ ಮನ ಇರ್ತದ, ಮನ ಇರಲ್ಲ, ಅದು ಅರಿವಾಗಿರ್ತದೆ. ಅರಿವಿನ ಮೂಲಕ ಕ್ರಿಯೆ ಮಾಡ್ತಾರೆ. ಮನ ಅರಿವಿಗೆ ಅರ್ಪಿಸಿ ಮನವೂ ಲಯವಾಗಿದೆ. ಮನ ಇಲ್ಲ ಶರಣರಿ. ಶರಣರು ಇರ್ತಾರೆ, ಮನ ಆಗಿರಲ್ಲ, ಮನ ಚೆನ್ನಾಗಿರ್ತದೆ. ಮನ ಚೆನ್ನಾಗಿರ್ತದೆ. ಭಾವ ತೃಪ್ತಿ ಕಲ್ಪಿಸಿ ಭಾವ ಬಯಲಾಯಿತು. ಮೂರೇ ಭಾವ ತೃಪ್ತಿ ಕಲ್ಪಿಸಿ ಭಾವ ಬಯಲಾಯಿತು. ನಮ್ಮ ಶಿವಯೋಗ ಎಷ್ಟು ಲಿಂಗದ ದೃಷ್ಟಿ ಇಟ್ಟು
ಶಿವಯೋಗ ಏಕಾಗ್ರತೆಯಿಂದ ಮಾಡಬೇಕು. ನಾವು ತಾಸುಗಟ್ಟೆ ಕೂಡೋದು ಬೇಕಾಗಿಲ್ಲ. ನಾನು 4 ತಾಸು 5 ತಾಸು ಕೂಡ್ತೀವಿ, ಯಾವಾಗ ಅಡ್ಡಿ ಕೂಡ್ತಾರೆ, ಅದು ಬೇರೆ. ಎಲ್ಲರೂ ಕಾಯಕ 15-20 ನಿಮಿಷ ಏಕಾಗ್ರ, ಯಾವುದೇ ಆಲೋಚನೆ ತರಬಾರ್ದು. ಶಿವಯೋಗದ ಮಕ್ಕಳಾದಾಗ ಯಾವುದೇ ಆಲೋಚನೆಯಲ್ಲಿ ತರಬಾರ್ದು. ಏಕಾಗ್ರ ಚಿತ್ತ ಬಿಟ್ಟು ಭಕ್ತದ ಚಿತ್ತ ಹೋಗಬಾರ್ದು. ಯಾವುದೋ ನಾವು ಒಂದು ಪುಸ್ತಕ ಓದ್ಬೇಕಾದ್ರೆ ಹೆಂಗೆ ಓದ್ತೀವಿ ಚಂದ, ಅಲ್ಲೇ ಮಗ್ನ ಆಗ್ತೀವಿ. ಅವಾಗಾದ್ರೆ ಅನುಭವ ಬರ್ತದೆ. ಲಿಂಗದೊಳಗೆ ಏಕಾಗ್ರ ಚಿತ್ತ ನೋಡ್ಬೇಕು. ನೋಡಿ 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 ಒಳಗ ಒಂಥರ ಆನಂದ, ತೃಪ್ತಿ, ಉಗಮ ಆಗ್ತದೆ. ಉಗಮ ಆಯ್ತಂದ್ರೆ ಆ ಜೀವನ ಸಂತೃಪ್ತ ಆಗ್ತದೆ. ಅದಕ್ಕೆ 12 ಶತಮಾನದ ಶರಣರು ಈ ಶಕ್ತಿ ಯಾಕೆ ನಮಗೆ ಅಂತ ಹೇಳಿದ್ರೆ ಸುಮ್ಮನೆ ಐತೇನು? ಸಂತೃಪ್ತಿ ಜೀವನ ದೇವರು. ಸಂತೃಪ್ತಿನೇ ದೊಡ್ಡ ಸಂಪತ್ತು. ಸಂತೃಪ್ತಿ ದೊಡ್ಡ ಸಂಪತ್ತು. ಅಂಗ ನೆಂಗು ಕಪ್ಪಿಸಿ ಅಂಗ ಅನಂಗವಾಗಿದೆ. ಅದು ಕಾಯ ಹೋಯ್ತು ಅಂತ ಇರ್ತದ. ಕಾಯದ ಗುಣ ಇರಲ್ಲ. ಒಂದ್ ಕಡೆ ಅಕ್ಕಮದ ಇನ್ನೊಂದು ವಚನ ಹೇಳ್ತಾರೆ, ಕೆಂಡದ ಶವದಂತೆ ವಚನ ಇದೆಯಲ್ಲ ಅದರೊಳಗೆ. ಅದರ ಒಂದು ವಾಕ್ಯ ನಾವು ಮಾಡಿ, ಬೆಂದ ನುಲಿಯಂತೆ. ಬೆಂದ ನುಲಿ ಅಂದ್ರೆ ಸುಟ್ಟಿದ ಹಗ್ಗ. ಸುಟ್ಟಿದ ಹಗ್ಗ ಹುರಿ 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 ಕಾಣ್ತದ, ಹಗ್ಗದ ಗುಣಧರ್ಮಲ್ಲಿ ಇಲ್ಲ. ಬೆಂದ ನುಲಿಯಂತೆ. ಮತ್ತೆ ಹಿಂದಿನ ಅಂಗ ಉಂಟೆ, ನನ್ನ ಅಂಗ ಮತ್ತೆ ಹಿಂದಿನ ಅಂಗ ಇದೆ. ಇದು ಹಿಂದೇನಿತ್ತಲ್ಲ ಮಾನವ ಇದ್ದಾಗ ಚೆನ್ನಾಗ ಮೊದಲ, ಮತ್ತೆ ಹಿಂದಿನ ಅಂಗ ಉಂಟೆ. ಚೆನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರು ಕಾಯಗೊಂಡಿರ್ತದೆ ಎನಬೇಡ. ಎಂತ ಮಾತು! ನಿಮ್ಮ ಶರಣರು ಕಾಯಗೊಂಡಿದ್ರ ತಿಳ್ಕೊಬೇಡ. ಅದಕ್ಕೆ ಜಂಗಮ ಓದ್ತಿದ್ರು. ಜಂಗಮ ಅಂದ್ರೆ ನಡೆದಾದ ದೇವರು ಅಂತ ಅರ್ಥ. ನಡೆದಾದ ದೇವರು ಚರಣಿಂಗ ಅಂತ ಹೆಸರು. ಚರಣಿಂಗ ಅಂತ ಚೆನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರು ಕಾಯಗೊಂಡಿದ್ದರೆ ಬೇಡ. ನೋಡ ಕಾಯ ಕಾಣ್ತದ, ಕಾಯದ ಗುಣಧರ್ಮ ಶರಣರಲ್ಲಿ ಇರಲ್ಲ. ಅವರಿಗೆ ಶರಣ ಅಂತ ಕರೀತಾರೆ. ಕಾಯದೊಳಗಿದ್ದು ಕಾಯದ ಗುಣ ಅಳ್ಕೋಬೇಕು. ಅಂಗ ಮನ ಭಾವ ಅಳಿದ ಕಾರಣ ಕಾಯ ಅಕಾಯವಾಯಿತು. ಅಂಗದ ಲಿಂಗವೇ ಬೋಧಿಸುವನಾಗಿ ನೀನು ಜೀವನ ಮಾಡೋದ್ರೆ ಯಾರು ಬದುಕೋರಿಲ್ಲಿ? ಅಂಗದ ಸುಖ ಭೋಗ ಯಾರು ಅನುಭವಿಸ್ತಾರೆ? ಲಿಂಗವೇ ಇಲ್ಲಿ ನೆನೆಸ್ತಾರೆ. ಲಿಂಗವೇನೇ ಇಲ್ಲಿ ನೆನೆಸ್ತಾರೆ. ನೆಲೆಸಿ ಕಾಯದ ಸುಖ ಭೋಗವನ್ನು ಲಿಂಗವೇ ಬೋಧಿಸುವನಾಗಿ ಶರಣ ಸತಿ ಲಿಂಗಪತಿ ಯಾರೇಮೋ. ಚೆನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಒಳ ಹೊತ್ತು ಬೆರೆಸಿದೆ. ಇದು ನೋಡಿ, ಜೀವನ ಅರಿಮೋಡೆ. ಯಾಕೆ ತಿಳ್ಕೋಬೇಕು? ಇದಕ್ಕೆ ತಿಳ್ಕೋಬೇಕು. ಈಗ ಹೋಗ್ಬೇಕಾಗೆ ನಾವು ನಿಮಗೆ ಮುಟ್ಟಬೇಕು. ಅವಾ ಪರಿಯೋ ಒಂದು ಸಣ್ಣ 3 ಸಾಕು ವಾಕ್ಯ ಇದೆ. ಜೀವಪ್ಪನ ಮರಬೇದ ಅರಿಮೋಡೆ ಅವಾವ ಪರಿಯೋಡಿರಬೇಕು. ಅವಾವ ಪರಿಯೋಡಿರಬೇಕು ಎಲ್ಲರೂ ಬಂದುದು ಒಲವೇ. ಏನು ಹೇಳಿದ್ರಕ್ಕ ನಮಗೆ ಮತ್ತು ರಿಸಲ್ಟು? ಜೀವ ಪರಮರ ಭೇದ ಭಿನ್ನ ಇಲ್ಲ. ಅವತ್ತು ನಮ್ಮಲ್ಲಿದೆ. ನಮ್ಮತನ ಅರಳಿಸ್ಕೊಳ್ಬೇಕು. ನಮ್ಮತನ ಅರಳಿಸ್ಕೊಳ್ಬೇಕು. ಅದೇ ಸ್ವರೂಪ ನಾವು ಆಗಬೇಕು. ಇದು ಬಾಳಬೇಕು. ಇದು ಲಿಂಗಾಂಗ ಸಾಮರ್ಥ್ಯ. ಇದೇ ಯೋಗಾಂಗ ತ್ರಿವಿಧಿಯ ರಹಸ್ಯ ಅಂತ ಉದಾತ್ತವಾದ ಜ್ಞಾನ ಅದಕ್ಕೆ ನಮಗೆ ಕೊಟ್ಟಾರೆ. ಅವ್ರ ಕೃಪಾಶೀರ್ವಾದ ನಮಗೂ ಸಿಗಲಿ, ಆ ತಾಯಿಯ ಆಶೀರ್ವಾದ ನಮಗೆಲ್ಲ ಇರಲಿ ಅಂತ ಹೇಳಿ ಹೇಳ್ಕೊಂಡು ಅದನ್ನು ಭಾಳ ಶಾಂತಿ ಮನ ಮನಸ್ಸಿನ ಏನು ಅನುಭವ, ಏನು ಅಲ್ಲ ಪ್ರಭು, ಏನು ಮುಕ್ತಾಯಕ, ಏನು ಅನುಭವ ಹಾಗೆ ಮೂವರು ಇರು ನಾವು ಕಂಡುಕೊಂಡಿದ್ದೀವಿ. ಇದು ಕೇಳೋದನ್ನು ಭಾಗ್ಯ ನಮಗೆ. ಅಂತ ಕೃಪಾಶೀರ್ವಾದವನ್ನು ನಾನು ಹೇಳೋದು ಭಾಗ್ಯ, ತಮಗೆ ಕೇಳೋ ಭಾಗ್ಯ ಪರಮಪೂಜೆ ಅಪ್ಪೊತ್ತಿಸಿದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರ ಮೇಲೆ ಮಹಾಗುರುವಿನ ಕೃಪೆ ಇರಲಿ ಅಂತ ಹಾರೈಸಿ ಮತ್ತಲ್ಲಿ ಮಹಾಗುರು ಬಸವೇಶ್ವರರಿಗೆ ವಂದನೆಗಳನ್ನು ಸನ್ಮಾನ ಮಾಡೋದು ಸರ್.